ಹಾಯ್ ಎಲ್ಲರಿಗೆ ನಮಸ್ಕಾರ, ವೆಲ್ಕಮ್ ಟು ಎಜು ಸುಮಿತ್. ಈ ಒಂದು ಕ್ಲಾಸಲ್ಲಿ ನಾವು ಕೆಮಿಕಲ್ ಕೈನೆಟಿಕ್ಸ್ ಲೆಕ್ಚರ್ ನಂಬರ್ 2 ಅನ್ನು ನೋಡ್ತಿರ್ತೇವೆ. ಈ ಒಂದು ಕ್ಲಾಸಲ್ಲಿ ನಾವು ಬೇಸಿಕಲಿ ಏನೆಲ್ಲ ಡೀಲ್ ಮಾಡ್ತೇವೆ ಅಂದರೆ, ಏನೆಲ್ಲ ಈ ಕಾನ್ಸೆಪ್ಟ್ ಕಲಿತೇವೆ ಅಂದರೆ, ಫಸ್ಟ್ ವಾಟ್ ಈಸ್ ರೇಟ್ ಲಾ, ವಾಟ್ ಈಸ್ ರೇಟ್ ಕಾನ್ಸ್ಟೆಂಟ್, ಆರ್ಡರ್ ಆಫ್ ದ ರಿಯಾಕ್ಷನ್ ಹೀಗೆ ಬರೀಬೇಕು, ಹೌ ಟು ಕ್ಯಾಲ್ಕುಲೇಟ್ ಆರ್ಡರ್ ಆಫ್ ದ ರಿಯಾಕ್ಷನ್, ನೆಕ್ಸ್ಟ್ ಎಕ್ಸ್ಪೆರಿಮೆಂಟಲ್ ಡಿಟರ್ಮಿನೇಷನ್ ಆಫ್ ಆರ್ಡರ್. ನೋಡಿ, ಕೆ ಸಿ ಟಿಯಲ್ಲಿ ಆ್ಯಂಡ್ ನೀಟಲ್ಲಿ, ಕೆ ಸಿ ಟಿ ಆ್ಯಂಡ್ ನೀಟಲ್ಲಿ ಎವ್ರಿ ಇಯರ್ ಕೆ ಸಿ ಟಿಯಲ್ಲಿ 3 to 4 ಕ್ವಶನ್ ಬರುತ್ತೆ ಈ ಒಂದು ಚಾಪ್ಟರ್ ಮೇಲೆ. ನೀಟಲ್ಲಿ 1 ಕ್ವಶನ್ 1 to 2 ಕ್ವಶನ್ ಬರುತ್ತೆ ಎವ್ರಿ ಇಯರ್. ಕೆ ಸಿ ಟಿ ಆಗಲಿ ನೀಟ್ ಆಗಲಿ 1 ಕ್ವಶನ್ ಫಿಕ್ಸ್ ಇರುತ್ತೆ ಇಲ್ಲಿಂದು. ಎಕ್ಸ್ಪೆರಿಮೆಂಟಲ್ ಡಿಟರ್ಮಿನೇಷನ್ ಸಿಂಪಲ್ ಕ್ವಶನ್ ಇರುತ್ತೆ, ವಿತಿನ್ 1 ಮಿನಿಟ್ ಸಾಲ್ವ್ ಮಾಡ್ಬೋದು. ನಾನು ಹೇಳ್ತೀನಿ ಹೇಗೆ ಅಂತ. ಇಲ್ಲಿಂದ 1 ಕ್ವಶನ್ ಬರುತ್ತೆ. ಸೊ ಇವತ್ತಿನ ಒಂದು ಕ್ಲಾಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೆ ಸಿ ಟಿ ಪಾಯಿಂಟ್ ಆಫ್ ವ್ಯೂ. ಬೋರ್ಡ್ಸಲ್ಲಿ ಎಕ್ಸ್ಪೆರಿಮೆಂಟಲ್ ಮೇಲೆ ಕೇಳೋದಿಲ್ಲ ಮೋಸ್ಟ್ಲಿ, ಬಟ್ ಕೆಲವೊಮ್ಮೆ ಕೇಳಿದ್ದಾರೆ. ಸೊ ಬೋರ್ಡ್ಸಿಗೆ ಕೂಡ ಓದಬೇಕೇ ಆಗುತ್ತೆ ನೀವು. ಅದಕ್ಕಾಗಿ ಇಂಪಾರ್ಟೆಂಟ್ ಟಾಪಿಕ್ ಇರುತ್ತೆ ಎಕ್ಸ್ಪೆರಿಮೆಂಟಲ್ ಡಿಟರ್ಮಿನೇಷನ್ ಆಫ್ ಆರ್ಡರು. ಸೊ ನೋಡೋಣ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನಾವು ಹೇಳ್ದಂಗೆ ವಿಸ್ಡಮ್ ಕ್ಲಾಸಸ್ ಟೈಮಿಂಗ್ ಕೂಡ ಬಂದಿದೆ. ಮಂಡೆಯಿಂದ ಫ್ರೈಡೇ ಕ್ಲಾಸಸ್ ನಡೀತವೆ ಅಂತ ನಿಮಗೆ ಶೆಡ್ಯೂಲ್ ಕೊಟ್ಟಿದ್ದೇನೆ. ಇವತ್ತೆಲ್ಲ ವಾಟ್ಸಪ್ ಗ್ರೂಪಲ್ಲಿ ಬಿಟ್ಟಿದ್ದೇನೆ, ಮತ್ತು ಸ್ಟೋರೀಸಲ್ಲಿ ಬಿಟ್ಟಿದ್ದೇನೆ, ಮತ್ತು ಪೋಸ್ಟ್ ಕೂಡ ಮಾಡಿದ್ದೇನೆ. ಇಲ್ಲಿ ಮಂಡೇ ಯಾವ ರೀತಿ ಕ್ಲಾಸಸ್ ಇರುತ್ತೆ ಅಂತೆಲ್ಲ ಹೇಳಿದ್ದೇನೆ. ಇದೇ ರೀತಿ ಕ್ಲಾಸಸ್ ನಡೀತವೆ. ಸೊ ನೀವು ಈ ರೀತಿ 6 o'clock ಡೈಲಿ ಒಂದು ಕ್ಲಾಸ್ ಅಟೆಂಡ್ ಮಾಡಬೇಕು. 7:30 ಕೂಡ ಒಂದು ಕ್ಲಾಸ್ ಅಟೆಂಡ್ ಇರುತ್ತೆ, ಕಂಪಲ್ಸರಿ ಅಟೆಂಡ್ ಮಾಡಬೇಕು. ಓಕೆ, ಇಫ್ ನೋಡಿ ನಾವು ಇಲ್ಲಿ ಕ್ಲಾಸಸ್ ಮಾಡ್ತೇವೆ, ಇಷ್ಟು ನಮ್ಮದು ಹಾರ್ಡ್ ವರ್ಕ್ ಆಗುತ್ತೆ. ಒಂದು ವೇಳೆ ನೀವು ಅಟೆಂಡ್ ಮಾಡಿಲ್ಲ ಅಂದರೆ ನಮಗೂ ಕೂಡ ಡಿಮೋಟಿವೇಟ್ ಆಗುತ್ತೆ. ಓಕೆ, ಇಫ್ ಯು ಅಟೆಂಡ್ ದ ಕ್ಲಾಸಸ್, ಓಕೆ, ರೆಗ್ಯುಲರ್ಲಿ ಅಟೆಂಡ್ ಮಾಡಿದ್ರೆ ಸರಿಯಾಗಿ ನಿಮಗೆ ತಿಳಿಯುತ್ತೆ ಕಮೆಂಟ್ ಮಾಡಿದರೆ, ಓಕೆ, ಸೊ ನಮಗೆ ಕೂಡ ಏನಾಗುತ್ತೆ, ಮೋಟಿವೇಟ್ ಆಗುತ್ತೆ, ನಾವು ಹೇಳಿದ್ದು ಯೂಸ್ ಆಗುತ್ತೆ ಅಂತ ನಮಗೆ ತಿಳಿತೈತಿ. ಯಾಕಂದರೆ ಇದು ಆನ್ಲೈನ್ ಸೆಗ್ಮೆಂಟ್. ಇದು ಆನ್ಲೈನಲ್ಲಿ ನಾವು ಆಫ್ಲೈನ್ ಇದ್ದಾಗ ಸ್ಟೂಡೆಂಟು ನಾವು ಹೇಳ್ತೇವೆ ಕಾನ್ಸೆಪ್ಟ್, ಅವ್ರು ಮಾರಿ ನೋಡೇ ಗೊತ್ತಾಗುತ್ತೆ ಅವ್ರಿಗೆ ತಿಳಿದಿದೆ ಅಥವಾ ಇಲ್ಲ ಅಂತ. ಬಟ್ ಆನ್ಲೈನಲ್ಲಿ ನಾವು ಸ್ಕ್ರೀನಿಗೆ ನೋಡಬೇಕಾಗತ್ತೆ, ನಿಮ್ಮದು ಫೇಸ್ ನಾವು ನೋಡೋಕ್ಕಾಗೋದಿಲ್ಲ. ಅದಕ್ಕಾಗಿ ನಿಮಗೆ ತಿಳಿತಿದ್ದರೆ ಕಮೆಂಟ್ ಮಾಡಿ, ಸರ್ ತಿಳಿತೈತೆ ಅಂತ. ನಮಗೆ ಕೂಡ ಗೊತ್ತಾಗುತ್ತೆ, ನಮಗೆ ಕೂಡ ಮೋಟಿವೇಶನ್ ಬರುತ್ತೆ. ಓಕೆ, ಇದೊಂದು ಆನ್ಲೈನ್ ಇರುತ್ತೆ, ಲೆಟಸ್ ಟುಗೆದರ್ ಫೈಟ್. ಓಕೆ, ಈ ಒಂದು ಸಿಚುವೇಶನ್ ಬಂದಿದೆ. ಆರ್ ಎಲ್ಸ್ ಆನ್ಲೈನ್ ಇಸ್ ಬೆನಿಫಿಟ್ಸ್ ಇದ್ದಾವೆ ಇದಕ್ಕೆ. ಓಕೆ, ಬೆನಿಫಿಟ್ಸ್ ಇಲ್ಲ ಅಂತ ಇಲ್ಲ, ಬಟ್ ಕೆಲವೊಂದು ಅಡ್ವಾಂಟೇಜಸ್ ಜಾಸ್ತಿ ಇದ್ದಾವೆ, ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಇದ್ದಾವೆ. ಸೊ ಅದಕ್ಕಾಗಿ ಇಫ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ವಿ ಆರ್ ಟ್ರೈಂಗ್ ಟು ಸೇ ಯು, ನೀವು ತೆಳಗಡೆ ಕಮೆಂಟ್ ಮಾಡಿ ಸರ್ ಎಸ್ ಸರ್ ಅಂತ. ಓಕೆ, ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಸರ್ ನಮಗೆ ಈ ಒಂದು ಕಾನ್ಸೆಪ್ಟಲ್ಲಿ ಹೀಗೆ ಬಂದಿತ್ತಂತ, ನನ್ನ ವಾಟ್ಸಪ್ ನಂಬರ್ ಕೂಡ ಇಲ್ಲಿ ಮೇಲೆ ಪಬ್ಲಿಕ್ ಆಗಿರ್ಬೋದು. ಅಲ್ಲಿ ಮೇಲೆ ಒಂದು ವಾಟ್ಸಪ್ ನಂಬರ್ಗೆ ನನಗೆ ಮೆಸೇಜ್ ಮಾಡಿ. ಓಕೆ, ಮೆಸೇಜ್ ಮಾಡಿ, ಅದ್ರ ಮೇಲೆ ಒಂದು ಸ್ಮಾಲ್ ವೀಡಿಯೋ ಮಾಡ್ತೇನೆ ನಾನು. ಆ ಸ್ಮಾಲ್ ವೀಡಿಯೋ ಲಿಂಕ್ ಕಳಿಸ್ತೇನೆ ನಿಮಗೆ. ಓಕೆ, ಸ್ಮಾಲ್ ವೀಡಿಯೋ ಮಾಡ್ತೇನೆ ನಿಮಗೆ ಯಾವುದೇ ಒಂದು ಕಾನ್ಸೆಪ್ಟ್ ತಿಳಿದಿದೆ ಅಂದರೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ವಾಟ್ಸಪ್ ನಂಬರ್ ಕೂಡ ಮೆಸೇಜ್ ಮಾಡಿ ಏನಾದರೆ ಡೌಟ್ ಇದ್ದರೆ. ಓಕೆ, ಈ ಒಂದು ಕ್ಲಾಸಸ್ ಕಂಪ್ಲೀಟ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ನಿನ್ನೆ ನಾವು ಲೆಕ್ಚರ್ 1 ಕೊಟ್ಟಿದ್ದೆ ಕೆಮಿಕಲ್ ಕೈನೆಟಿಕ್ಸಲ್ಲಿ. ಅಲ್ಲಿ ನಾವು ಏನೆಲ್ಲ ನೋಡಿದ್ದೇವೆ ಅಂದರೆ, ಫಸ್ಟ್ ಏನು ಇಂಟ್ರಡಕ್ಷನ್ ನೋಡಿದ್ದೇವೆ. ಇಂಟ್ರಡಕ್ಷನಲ್ಲಿ ಥರ್ಮೋಡೈನಮಿಕ್ಸ್ ಜೊತೆ ಕಂಪೇರ್ ಮಾಡಿದ್ದೇವೆ. ವಾಟ್ ಈಸ್ ಥರ್ಮೋಡೈನಮಿಕ್ಸ್ ಏನಂತ ಫಿಸಿಬಿಲಿಟಿ ಹೇಳ್ತೈತಿ. ಫಿಸಿಬಿಲಿಟಿ ಅಂದರೆ ಏನಂತ ನಿಮಗೆ ಗೊತ್ತಾದರೆ, ಅಂದರೆ ರಿಯಾಕ್ಷನ್ ಅಕ್ಕರ್ ಆಗುತ್ತೆ ಅಂತ ಇಲ್ಲ ಅಂತ ಫಿಸಿಬಿಲಿಟಿಯಿಂದ ಗೊತ್ತಾಗುತ್ತೆ. ಫಿಸಿಬಿಲಿಟಿ ಅಂದರೆ ರಿಯಾಕ್ಷನ್ ಅಕ್ಕರ್ ಆಗುತ್ತೆ ಅಥವಾ ಇಲ್ಲ, ಫಿಸಿಬಿಲಿಟಿ. ಥರ್ಮೋಡೈನಮಿಕ್ಸ್ ಏನು ಹೇಳ್ತೈತಿ, ರಿಯಾಕ್ಷನ್ ಫಿಸಿಬಿಲಿಟಿ ಹೇಳ್ತೈತಿ. ವೇರ್ ಆಸ್ ಕೆಮಿಕಲ್ ಕೈನೆಟಿಕ್ಸ್ ಏನು ಹೇಳ್ತೈತಿ, ರೇಟ್ ಆಫ್ ದ ರಿಯಾಕ್ಷನ್ ಹೇಳ್ತೈತಿ. ಓಕೆ, ರೇಟ್ ಆಫ್ ರಿಯಾಕ್ಷನ್ ಕೆಮಿಕಲ್ ಕೈನೆಟಿಕ್ಸ್ ಹೇಳ್ತೈತಿ. ಇದು ನಿಮಗೆ ಗಮನದಲ್ಲಿರಬೇಕು. ಮತ್ತು ಒಂದು ಡೈಮಂಡ್ ಎಕ್ಸಾಂಪಲ್ ಕೂಡ ಹೇಳಿದೆ ಇಲ್ಲಿ, ಡೈಮಂಡ್ ಎಕ್ಸಾಂಪಲು. ಓಕೆ, ಸಿಂಪಲ್ಲಾಗಿ ಹೇಳಿದರೆ ನಾನು ಹೇಳಿದೆ, ಸಿಂಪಲ್ಲಾಗಿ ಹೇಳಿದ್ದಾರೆ. ನಾನು ಅಂದಿದೆ ರೇಟ್ ಈಸ್ ಈಕ್ವಲ್ ಟು ಸ್ಪೀಡ್ ಅಂತ ಕೂಡ ಹೇಳಿದೆ ನಿನ್ನೆ ಲೆಕ್ಚರಲ್ಲಿ. ರೇಟ್ ಈಸ್ ಈಕ್ವಲ್ ಟು ಸ್ಪೀಡ್ ಅಂತ ಹೇಳಿದೆ. ಅದು ಆದಮೇಲೆ ನಿನ್ನೆ ನಾವು ರೇಟ್ ಆಫ್ ದ ರಿಯಾಕ್ಷನ್ ನೋಡಿದ್ದೇವೆ. ಅವ್ರ ಸಿಂಪಲ್ ರೇಟ್ ಅಂದರೆ ಏನು, ವಾಟ್ ಈಸ್ ರೇಟ್ ಅಂದರೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಪರ್ ಯೂನಿಟ್ ಟೈಮ್ ಅಂತ ಕೂಡ ಹೇಳಿದ್ದೇವೆ. ΔC/ΔT ಅಂತ ಹೇಳಿದ್ದೇವೆ. ರೇಟ್ 2 ಟೈಪ್ಸ್ ಇರುತ್ತಂತ ಅದು ಕೂಡ ಹೇಳಿದೆ. ಒಂದಿರುತ್ತೆ ಎವರೇಜ್ ರೇಟ್, ಮತ್ತು ಇನ್ನೊಂದಿರುತ್ತೆ ಇನ್ಸ್ಟಂಟೇನಿಯಸ್ ರೇಟ್ ಅಂತ, ಅದು ಕೂಡ ಹೇಳಿದೆ ನಿನ್ನೆ. ಯಾರು ಕ್ಲಾಸ್ ಅಟೆಂಡ್ ಮಾಡಿದಿರೋ ಒಳ್ಳೆಯದು, ಅಥವಾ ಇಲ್ಲ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ಅಟೆಂಡ್ ಮಾಡಿ. ಎವರೇಜಲ್ಲಿ ನಾವು ಹೇಳಿದೆ ಇಟ್ ಈಸ್ ಫಾರ್ ಮೋರ್ ಟೈಮ್ ಇಂಟರ್ವಲ್, ಲಾರ್ಜ್ ಟೈಮ್ ಇಂಟರ್ವಲ್. ಓಕೆ, ಲಾರ್ಜ್ ಟೈಮ್ ಇಂಟರ್ವಲ್ ಇದ್ದಾಗ ನಾವು ಎವರೇಜ್ ಯೂಸ್ ಮಾಡ್ತೇವೆ. ಮತ್ತು ಯಾವಾಗ ಲೆಸ್ ಆರ್ ಇನ್ಸ್ಟೆಂಟ್ ಟೈಮ್ ಇಂಟರ್ವಲ್, ಫಾರ್ ಶಾರ್ಟ್ ಟೈಮ್ ಇಂಟರ್ವಲ್ ನಾವು ಏನು ಯೂಸ್ ಮಾಡ್ತೇವೆ, ಇನ್ಸ್ಟಂಟೇನಿಯಸ್ ಯೂಸ್ ಮಾಡ್ತಿರ್ತೀವಿ. ನೀನು ಕ್ಲಾಸಲ್ಲಿ ಇದು ಕೂಡ ಹೇಳಿದ್ದೆ. ಮತ್ತೇನು ಹೇಳಿದೆ ರೇಟ್ ಮೇಲೆ, ಹಾಂ, ರೇಟ್ ಮತ್ತು ರೇಟಲ್ಲಿ ರಿಯಾಕ್ಷನ್ ಯಾವುದೇ ಒಂದು ರಿಯಾಕ್ಷನ್ ಹೋದರೆ 2 ಕಂಪೋನೆಂಟ್ ಇರುತ್ತೆ. ಒಂದು ರಿಯಾಕ್ಟೆಂಟ್ ಇರುತ್ತೆ ಮತ್ತು ಒಂದು ಪ್ರಾಡಕ್ಟ್ ಇರುತ್ತೆ. ರಿಯಾಕ್ಟೆಂಟ್ ಇರುತ್ತೆ ಮತ್ತೇನಿರುತ್ತೆ, ಪ್ರಾಡಕ್ಟ್ ಇರುತ್ತೆ. ಈ ಒಂದು ರಿಯಾಕ್ಟೆಂಟು ಬಿಫೋರ್ ರಿಯಾಕ್ಷನ್ ಅಕ್ಕರ್ ಆಗೋವರೆಗೆ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಯಾವಾಗ, ಬಿಫೋರ್ ಯಾವುದೇ ಒಂದು ರಿಯಾಕ್ಷನ್ ಸ್ಟಾರ್ಟ್ ಆಗಿಲ್ಲ.
ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಏನು ಪ್ರಾಡಕ್ಟ್ ಫಾರ್ಮ್ ಆಗಿಲ್ಲ ಅಂತ ಇದು ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ಯಾವಾಗ ರಿಯಾಕ್ಷನ್ ಪ್ರೊಸೀಡ್ ಆಗುತ್ತೆ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಯಾವಾಗ ರಿಯಾಕ್ಷನ್ ಯಾವಾಗ ಅಕರ್ ಆಗುತ್ತೆ. ಓಕೆ, ಸಪೋಸ್ ಒಂದು ಸ್ಟಾರ್ಟಿಂಗ್ಗೆ ಟೈಮ್ 0 ಸೆಕೆಂಡ್ ಏನೋ ಸ್ಟಾರ್ಟ್ ಮಾಡಿಲ್ಲ, ಅವಾಗ ರಿಯಾಕ್ಟೆಂಟ್ ಇದೆಷ್ಟಿರುತ್ತೆ, ಸಪೋಸ್ ಇಲ್ಲೊಂದು ಎಕ್ಸ್ ಇರುತ್ತೆ. ಓಕೆ, ಇನ್ನೂ ಒಂದು ರಿಯಾಕ್ಷನ್ ಸ್ಟಾರ್ಟ್ ಆಗಿಲ್ಲ ಅಂದರೆ ಇಲ್ಲಿ ಕಾನ್ಸಂಟ್ರೇಷನ್ ಸಿ ಇರುತ್ತೆ, ಇಲ್ಲಿ ಪ್ರಾಡಕ್ಟ್ ಎಷ್ಟಿರುತ್ತೆ 0 ಇರುತ್ತೆ. 10 ಮಿನಿಟ್ಸ್ ಬಿಟ್ಟು ನೋಡಿದ್ಮೇಲೆ ಇಲ್ಲಿ ಎಷ್ಟು ಬರುತ್ತೆ, ಇಲ್ಲಿ ಸಿ ಕೆಲವೊಂದು ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ ಎಕ್ಸು, ಇಲ್ಲಿ ಬರುತ್ತೆ ಕಾನ್ಸಂಟ್ರೇಷನ್, ಇಲ್ಲಿ ಕಡಿಮೆ ಆಗಿದ್ದು ಕಾನ್ಸಂಟ್ರೇಷನ್ ಇಲ್ಲಿ ಬರುತ್ತೆ. ಇದಕ್ಕೆ ನಾವು ರಿಯಾಕ್ಷನ್ ನೋಡಿದ್ದೇವೆ. ಇವಾಗ ರಿಯಾಕ್ಟೆಂಟ್ ಟು ರೇಟಲ್ಲಿ ಏನಾಗುತ್ತೆ, ಇದು ನೆಗೆಟಿವ್ ಆಗಿತ್ತು ಅಂತ ಕೂಡ ಇದು ಕೂಡ ಹೇಳಿದೆ ನೆಗೆಟಿವ್ ಆಗುತ್ತೆ ಅಂತ. ಈ ನೆಗೆಟಿವ್ ಆದಕ್ಕೆ ಇದು ಒಂದು ರಿಯಾಕ್ಷನ್ ಏನಾಗುತ್ತೆ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ರಿಯಾಕ್ಟೆಂಟ್ ರೇಟ್ ಆಫ್ ರಿಯಾಕ್ಟೆಂಟ್ ಏನು ಬರುತ್ತೆ ಅಂತ ಹೇಳಿದೆ ನೆಗೆಟಿವ್ ಬರ್ತೈತಿ. ಟು ಅವಾಯ್ಡ್ ದ ನೆಗೆಟಿವ್, ಯಾಕಂದರೆ ಸ್ಪೀಡ್ ಕ್ಯಾನಾಟ್ ಬಿ ನೆಗೆಟಿವ್, ವಿ ಅಗೇನ್ ಮಲ್ಟಿಪ್ಲೈ ವಿತ್ ನೆಗೆಟಿವ್ ಸೈನ್ ಆ್ಯಸ್ ವಿ ನೋಡಿದೆ ನೆಗೆಟಿವ್ ಬಿಕಮ್ ಪಾಸಿಟಿವ್, ಈ ಒಂದು ಕ್ವಾಂಟಿಟಿಗೆ ನಾವು ಪಾಸಿಟಿವ್ ಮಾಡ್ತೇವೆ ಅಂತ ಇದು ಕೂಡ ಹೇಳಿದೆ. ಮತ್ತೊಂದು ಗ್ರಾಫ್ ಕೂಡ ಹೇಳಿದೆ ನಿಮಗೆ, ಈ ರೀತಿ ಒಂದು ಗ್ರಾಫ್ ಹೇಳಿದೆ. ಅದೇ ಇದೊಂದು ಸಿಚುವೇಶನ್ ಮೇಲೆ ಗ್ರಾಫ್ ಹೇಳಿದೆ, ರಿಯಾಕ್ಟೆಂಟ್ ಟು ಪ್ರಾಡಕ್ಟ್ ಮೇಲೆ. ಈ ಸ್ಟಾರ್ಟಿಂಗ್ ಸಿ ಇರುತ್ತೆ, ಇದು 0 ಇರುತ್ತೆ, ಕೆಲವೊಂದು ಟೈಮಲ್ಲಿ ಇದು ಎಕ್ಸ್ ಹೋಗುತ್ತೆ, ಇಲ್ಲಿ ಎಕ್ಸ್ ಬರುತ್ತೆ ಅಂತ. ಸ್ಟಾರ್ಟಿಂಗ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಜಾಸ್ತಿ ಇರುತ್ತೆ, ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಕಡಿಮೆ ಇರುತ್ತೆ. ಈ ಕಾನ್ಸಂಟ್ರೇಷನ್ ರಿಯಾಕ್ಟೆಂಟ್ ಏನಾಗುತ್ತೆ ಸ್ಲೋಲಿ ಗ್ರ್ಯಾಜುವಲಿ ಡಿಕ್ರೀಸ್ ಆಗುತ್ತೆ, ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಗ್ರ್ಯಾಜುವಲಿ ಇನ್ಕ್ರೀಸ್ ಆಗುತ್ತೆ. ಸೊ ಇದಕ್ಕೆ ನಾವು ಇದು ಪ್ರಾಡಕ್ಟ್ ಇರುತ್ತಿತ್ತು, ಇದು ರಿಯಾಕ್ಟೆಂಟ್ ಇರುತ್ತಿತ್ತು. ಇದ್ರ ಮೇಲೆ ನೀಟಾಗಲಿ ಕೇಸ್ ಹಿಡಿಯಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೆ ರಿವೈಸ್ ಮಾಡ್ತಿದ್ದೇನೆ. ಓಕೆ, ಇಷ್ಟು ಡಿಸ್ಕಸ್ ಮಾಡಿದ್ದೇವೆ. ಮತ್ತು ಅದು ಆದಮೇಲೆ ಎವರೇಜ್ ಆಯಿತು. ಓಕೆ, ಮತ್ತು ರೇಟ್ ಆಫ್ ರಿಯಾಕ್ಷನ್ ಹೇಗೆ ಬರೀಬೇಕಂತ ಅದು ಕೂಡ ಹೇಳಿದೆ ನೋಡಿ ನಿಮ್ಮ ಕ್ಲಾಸಲ್ಲಿ. ಓಕೆ, ಯಾವತ್ತು ನಾವು ರಿಯಾಕ್ಟೆಂಟ್ ಯಾವಾಗೆಲ್ಲ ರಿಯಾಕ್ಟೆಂಟ್ ಇರುತ್ತವೆ ಅದಕ್ಕೆ ನೆಗೆಟಿವ್ ಅಂತ ಕನ್ಸಿಡರ್ ಮಾಡಿ ಬರಿತೇವೆ. ಮತ್ತು ಸಪೋಸ್ ನಮ್ಮಲ್ಲೊಂದು ಈ ರೀತಿ ಎ ಪ್ಲಸ್ ಬಿ ಐತಿ, ನಾವು ಇದಕ್ಕೆ ಯಾವ ರೀತಿ ಬರುತ್ತೆ ಸಿ ಪ್ಲಸ್ ಡಿ ಇದ್ದಾಗ ಇದಕ್ಕೆ ನಾವು ಎ ಬಿ ಸಿ ಡಿ ಏನಂತೇವೆ, ಇದಕ್ಕೆ ನಾವು ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್ ಅಂತೇವೆ ಅಂತ ಇದು ಕೂಡ ಹೇಳಿದ್ದೇನೆ ನಿನ್ನ ಕ್ಲಾಸಲ್ಲಿ. ಏಕೆನಂತೆ ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್ ಅಂತೇವೆ ಅಂತ ಹೇಳಿದ್ದೇವೆ. ಈ ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್ ಏನಾಗುತ್ತೆ ತೆಳಗಡೆ ಬರುತ್ತೆ. ಸಮಥಿಂಗ್ ರೇಟ್ ಯಾವ ರೀತಿ ಬರಿತೇವೆ, ಚೇಂಜ್ ಇನ್ ಕಾನ್ಸಂಟ್ರೇಷನ್, ಹೌ ವಿ ರೈಟ್ ರೇಟ್, ಚೇಂಜ್ ಇನ್ ಕಾನ್ಸಂಟ್ರೇಷನ್, ಚೇಂಜ್ ಇನ್ ಟೈಮ್. ಓಕೆ, ಚೇಂಜ್ ಇನ್ ಟೈಮ್, ಇಲ್ಲಿ ಕಾನ್ಸಂಟ್ರೇಷನ್ ಇರುತ್ತೆ, ಇಲ್ಲಿ ರೇಟ್ ಆಫ್ ರಿಯಾಕ್ಷನ್, ಇದು ಸಪ್ರೇಟ್ ಇಂಡಿವಿಜುವಲ್ ರೇಟು. ರಿಯಾಕ್ಷನ್ ರೇಟ್ ಬರೆದಾಗ ನಾವು ಅದು R ಅಂತೇವೆ, ರೇಟ್ ಆಫ್ ರಿಯಾಕ್ಷನ್ ಅಂತೇವೆ. ಸೊ ಇದೇನಾಗುತ್ತೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಡೆಲ್ಟಾ, ಇದು ಇಲ್ಲಿ ಯಾವತ್ತು ನಾವು ಇವಾಗ ಇನ್ಸ್ಟಂಟೇನಿಯಸ್ ಇಂದ ಬರಿತೇವೆ ರೇಟ್ ಆಫ್ ರಿಯಾಕ್ಷನ್, ಯಾವತ್ತು ನಾವು ಈ ರೀತಿ ಬರಿತೇವೆ. ಓಕೆ, DA/dt. ಓಕೆ, DA/dt ಅಂತ ಬರುತ್ತೆ, ಯಾಕಂದರೆ ಒಂದು ಕಂಪ್ಲೀಟ್ ಚಾಪ್ಟರಲ್ಲಿ ನಾವು ಡಿ ಮೇಲೆ ಈ ಇನ್ಸ್ಟಂಟೇನಿಯಸ್ ಮೇಲೆ ಬರಿತೇವೆ, ಸ್ಮಾಲ್ ಡಿ, ಯಾಕಂದರೆ ಶಾರ್ಟ್ ಟೈಮ್ ಇಂಟರ್ವಲ್ ಇರುತ್ತೆ, ಲಾರ್ಜ್ ಟೈಮ್ ಇರೋದಿಲ್ಲ. ಸೊ ಅದಕ್ಕಾಗಿ ಇಲ್ಲಿ ನಾವು ಏನು ಬರುತ್ತೆ ಡಿ ಆಫ್ ಕಾನ್ಸಂಟ್ರೇಷನ್ ಆಫ್ ಎ ಡಿವೈಡೆಡ್ ಬೈ dt. ಇಲ್ಲಿ ಏನು ಇರುತ್ತೆ 1/a, ಇದು ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್ ಆಗುತ್ತೆ, ಇಲ್ಲಿ ಮೈನಸ್ ಸೈನ್ ಬರುತ್ತೆ. ಅದೇ ರೀತಿ -1/b = d ಆಫ್ b/dt ಈ ರೀತಿ ಬರಿತೀವಲ್ಲ. ಐ ಥಿಂಕ್ ಎಲ್ಲರೂ ನೀನೇ ಅಟೆಂಡ್ ಮಾಡಿದ್ದಾರೆ, ಯಾರು ಅಟೆಂಡ್ ಮಾಡಿಲ್ಲ ಅವ್ರು ಇನ್ನೊಮ್ಮೆ ಅಟೆಂಡ್ ಮಾಡಿ. ಆದಮೇಲೆ ಇದು ರಿವಿಷನ್ ಅಂತ ತಿಳಿಯೋದಿಲ್ಲ, ಕ್ವಶನ್ಸ್ ಕೂಡ ಮಾಡಿಸಿದ್ದೇನೆ. ಇದು 1/c d/c ಮತ್ತು d/t ಈ ರೀತಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಓಕೆ, d/t ಆಮೇಲೆ ಇಲ್ಲಿ d ಆಫ್ d ಡಿವೈಡೆಡ್ ಬೈ dt ಈ ರೀತಿ ನಾನು ಯಾವ ರೀತಿ ಇದು ರೇಟ್ ಆಫ್ ರಿಯಾಕ್ಷನ್. ಈ ರೇಟ್ ಆಫ್ ರಿಯಾಕ್ಷನ್ ಬರ್ಲಿಕ್ಕೆ ಬಂದರೆ ಇವತ್ತು ನಿಮಗೆ ಗೊತ್ತಾಗುತ್ತೆ ಇವತ್ತಿನ ಕ್ಲಾಸ್. ಅದಕ್ಕಾಗಿ ನಾನು ಫಸ್ಟ್ ನಿಮಗೆ ರೇಟ್ ಆಫ್ ರಿಯಾಕ್ಷನ್ ಹೇಳಿದ್ದೇನೆ. ಅಟೆಂಡ್ ಮಾಡಿ, ಇನ್ನೂ ಬಹಳಷ್ಟು ಕಡಿಮೆ ಜನ ಅಟೆಂಡ್ ಮಾಡಿದ್ದಾರೆ ನಿನ್ನಿನ ಕ್ಲಾಸು. ಅಟೆಂಡ್ ಮಾಡಿ, ಇಂಪಾರ್ಟೆಂಟ್ ಕ್ಲಾಸ್ ಐತೆ ನಿನ್ನಿಂದು. ಸೊ ಇವಾಗ ಇವತ್ತಿನ ಕ್ಲಾಸಿಗೆ ಬರೋಣ. ನಾವು ಇಷ್ಟೆಲ್ಲ ರಿವಿಷನ್ ಮಾಡಿಸಿದ್ದೇನೆ ನೋಡಿ, ಇಷ್ಟೆಲ್ಲ ರಿವಿಷನ್ ಕೂಡ ಮಾಡ್ತಿದ್ದೇನೆ ನೋಡಿ, ನೀವು ಇನ್ನು ಹೀಗೆ ಓದ್ತಿರತ್ತೋ ಇಲ್ಲ ಅಂತ. ನೆಕ್ಸ್ಟ್ ಬರುತ್ತೆ ರೇಟ್ ಲಾ. ಇವತ್ತಿನ ಟಾಪಿಕ್ ನಾವು ಏನು ನೋಡ್ತೇವೆ ಅಂದರೆ ದಟ್ ಈಸ್ ರೇಟ್ ಲಾ. ಓಕೆ, ದ ಕಾನ್ಸೆಪ್ಟ್ ವಿಚ್ ವಿ ಆರ್ ಗೋಯಿಂಗ್ ಟು ಸಿ ಟುಡೇ ಇಸ್ ರೇಟ್ ಲಾ. ಇವಾಗ ನಾವು ನಿನ್ನೇನು ನೋಡಿದ್ದೇವೆ ರೇಟ್ ಅಂತ ಏನಂತ ನೋಡಿದ್ದೇವೆ. ಓಕೆ, ನಿನ್ನೆ ಕ್ಲಾಸಲ್ಲಿ ನೋಡಿ ವಾಟ್ ಈಸ್ ರೇಟ್. 1 minute, ಲೆಟ್ ಮಿ ಡ್ರಿಂಕ್ ವಾಟರ್. ನಿನ್ನೆದೊಂದು ಕ್ಲಾಸಲ್ಲಿ ನಾವು ರೇಟ್ ಅಂದರೆ ಏನಂತ ನೋಡಿದ್ದೇವೆ. ಇವತ್ತಿನ ಕ್ಲಾಸಲ್ಲಿ ನಾವು ರೇಟ್ ಲಾ ಅಂತ ನೋಡ್ತೇವೆ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಏನು ನೋಡ್ತೀವಿ ರೇಟ್ ಲಾ ಅಂತ ನೋಡ್ತೇವೆ. ಇವಾಗ ನಾವು ಅಂದಾಗಿ ರೇಟ್ ಈಸ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಅಪ್ಪನ್ ಚೇಂಜ್ ಇನ್ ಟೈಮ್ಗೆ ನಾವು ಏನಂತೀವಿ ರೇಟ್ ಅಂತ ಅಂತೇವೆ. ಇವಾಗ ರೇಟ್ ನಮಗೆ ಇದ್ದಾಗ ವೈ ವಿ ಯೂಸ್ ರೇಟ್ ಲಾ. ನಮಗೆ ಸರ್ ರೇಟ್ ಗೊತ್ತೈತಿ, ಮತ್ತೆ ಯಾಕೆ ರೇಟ್ ಲಾ ಯೂಸ್ ಮಾಡಬೇಕು ನೋಡಿ. ನೀವು ಯಾವತ್ತು ಕ್ವಶನು ರೇಟಿಂದ ಡೈರೆಕ್ಟ್ ತೆಗಿಬೋದು ರೇಟ್ ಲಾ. ಬಟ್ ಈ ರೇಟ್ ಲಾ ಏನು ಹೇಳತ್ತೈತಂದರೆ ರೇಟ್ ಲಾ ಸಪೋಸ್ ಒಂದು ರಿಯಾಕ್ಷನಿಂದ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದು ರಿಯಾಕ್ಷನ್ ಐತಿ, ಸ್ಮಾಲ್ ಎ ಕ್ಯಾಪಿಟಲ್ ಎ, ನಿನ್ನೆ ಅಂತ ರಿಯಾಕ್ಷನ್ ತೊಗೋತೇನೆ. ಸ್ಮಾಲ್ ಬಿ ಕ್ಯಾಪಿಟಲ್ ಬಿ ಗಿವ್ಸ್ ಸ್ಮಾಲ್ ಸಿ ಕ್ಯಾಪಿಟಲ್ ಸಿ ಪ್ಲಸ್ ಸ್ಮಾಲ್ ಡಿ ಕ್ಯಾಪಿಟಲ್ ಡಿ, ಈ ರೀತಿ ಒಂದು ರಿಯಾಕ್ಷನ್ ತೊಗೊಂಡಿದ್ದೇನೆ. ರೇಟ್ ಲಾ ಏನು ಹೇಳ್ತೈತಂದರೆ ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ಆಕ್ಟಿವ್ ಮಾಸಸ್. ಇಲ್ಲಿ ಬರ್ತಿದೆ ನೋಡಿ ಕೀ ಪಾಯಿಂಟು, ಆಕ್ಟಿವ್ ಮಾಸಸ್. ವಾಟ್ ಈಸ್ ಆಕ್ಟಿವ್ ಮಾಸಸ್? ಆಕ್ಟಿವ್ ಮಾಸಸ್ ಅಂದರೆ ನಾವು ಕಾನ್ಸಂಟ್ರೇಷನ್ ಪ್ರಾಡಕ್ಟ್ ಆಫ್ ಆಕ್ಟಿವ್ ಮಾಸಸ್ ಆಫ್ ರಿಯಾಕ್ಟೆಂಟ್.
ಇಲ್ಲಿ ರಿಯಾಕ್ಟೆಂಟ್ ಇವೆಲ್ಲ ಏನಿರ್ತವೆ, ರಿಯಾಕ್ಟೆಂಟ್ ಇರುತ್ತೇವಲ್ಲ, ಇವು ರಿಯಾಕ್ಟೆಂಟ್ ಟು ಆಕ್ಟಿವ್ ಮಾಸಸ್ಗೆ ಪ್ರಪೋರ್ಷನಲ್ ಟು ದ ಕಾನ್ಸಂಟ್ರೇಷನ್. ಓಕೆ, ನಿಮಗೆ ಡೆಫಿನೇಷನ್ ಬರೆಸ್ತೀನಿ, ಹಳ್ಳಿವರೆಗೆ ತಿಳಿಯೋದಿಲ್ಲ ನಿಮಗೆ. ಓಕೆ, 1 minute. ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ of active masses, that is we say concentration, of reactant. ಇಲ್ಲಿ ರಿಯಾಕ್ಟೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ವರ್ಡು. ಆಫ್ ರಿಯಾಕ್ಟೆಂಟ್ ಟು ದ ಸಮ್ ಪವರ್, ಇಲ್ಲಿ ಕೂಡ ಇದು ಸಮ್ ಪವರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಟು ದ ಸಮ್ ಪವರ್ ವಿಚ್ ಮೇ ಆರ್ ಮೇ ನಾಟ್ be equal to respective stoichiometric coefficient. Okay, stoichiometric coefficient ಇವಾಗ ನೋಡಿ ನಿಮಗೆ ತಿಳಿಯುತ್ತೆ. ಇವಾಗ stoichiometric coefficient ಇವಾಗ ನೋಡಿ, ಇವಾಗ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇವಾಗ ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಹೈಲೈಟ್ ಕೂಡ ಮಾಡ್ತೇನೆ ಇಲ್ಲಿ. ರೇಟ್ is directly proportional to the product of active masses that is concentration of reactant to the sum power okay, to the sum power. ಲೆಟ್ ಮಿ ಕನ್ಸಿಡರ್, ಇದಕ್ಕೆ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೇನೆ. ಸಮ್ ಪವರ್ ಐತಿ, ನಾವು ಯಾವುದೇ ಪವರ್ ಕನ್ಸಿಡರ್ ಮಾಡೋದು, ನೀವು ಎ ಕೂಡ ಕನ್ಸಿಡರ್ ಮಾಡ್ಬೋದು, ಬಿ ಕೂಡ ಕನ್ಸಿಡರ್ ಮಾಡ್ಬೋದು, ಆರ್ ನೀವು ಸಿಂಪಲ್ ಎಕ್ಸ್ ವೈ ಅಂತ ಕನ್ಸಿಡರ್, ಏನು ಕನ್ಸಿಡರ್ ಮಾಡಿ. ಟು ದ ಸಮ್ ಪವರ್ ವಿಚ್ ಮೇ ಆರ್ ಮೇ ನಾಟ್ ಬಿ ಈಕ್ವಲ್ ಟು ರೆಸ್ಪೆಕ್ಟಿವ್ ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್. ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್ ಏನಂತ ಹೇಳಿದೆ ನಿಮಗೆ. ಇಲ್ಲಿ ಸ್ಮಾಲ್ ಎ, ಇಲ್ಲಿ ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್ ಸ್ಮಾಲ್ ಎ, ಸ್ಮಾಲ್ ಬಿ, ಸ್ಮಾಲ್ ಸಿ, ಸ್ಮಾಲ್ ಡಿ ಇವೆಲ್ಲ ಏನಿದ್ದಾವೆ ಸ್ಟೈಕೋಮೆಟ್ರಿಕ್, ಇವಕ್ಕೆ ನಾವೇನಂತೇವೆ ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್ ಅಂತೇವಲ್ಲ, ಇವಕ್ಕೆ ಏನಂತೆ ಸ್ಟೈಕಿಯೋಮೆಟ್ರಿಕ್ ಕೋಫಿಷಿಯಂಟ್ ಅಂತ ಅಂತೇವೆ. ಇವೇನು ಪವರ್ ಇದ್ದಾವೆ, ಇದು ಎಕ್ಸ್ ಆ್ಯಂಡ್ ವೈ ಇದ್ದಾವಲ್ಲ, ದೇ ಮೇ ಈಕ್ವಲ್ ಟು ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್. ಇಲ್ಲಿ ಇನ್ನೊಂದು ರೇಟ್ ಲಾ ಇಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ರಿಯಾಕ್ಟೆಂಟ್. ಓಕೆ, ನಾವು ಮಾತ್ರ ರಿಯಾಕ್ಟೆಂಟ್ಗೆ ಮಾತ್ರ ಬರೀತೇವೆ ಇದು. ಓಕೆ, ರಿಯಾಕ್ಟೆಂಟ್ಗೆ ಮಾತ್ರ ಬರೀತೇವೆ, ಪ್ರಾಡಕ್ಟ್ಗೆ ನಾವು ಬರೆಯೋದಿಲ್ಲ. ಓಕೆ, ಇಲ್ಲಿ ಸ್ಪೆಲ್ಲಿಂಗ್ ತಪ್ಪಾಗಿದೆ, 1 minute. ರಿಯಾಕ್ಟೆಂಟ್ಗೆ ಮಾತ್ರ ಬರೀತೇವೆ, ಪ್ರಾಡಕ್ಟ್ಗೆ ನಾವು ಬರೆಯೋದಿಲ್ಲ. ಇದನ್ನು ಬಿಡಬೇಕು ನೀವು. ರೇಟ್ ಲಾ ಇಸ್ ಆಲ್ವೇಸ್ ಫಾರ್ ರಿಯಾಕ್ಟೆಂಟ್, ನಾಟ್ ಫಾರ್ ಪ್ರಾಡಕ್ಟ್. ಓಕೆ, ಇವಾಗ ಇದು ಪ್ರಾಡಕ್ಟ್ ಯೂಸ್ ಇಲ್ಲ, ಬರೀ ನಮಗೆ ರಿಯಾಕ್ಟೆಂಟ್ ಬೇಕಾಗಿದೆ, ಇದು ಯೂಸ್ ಇಲ್ಲ ಇವಾಗ ನಮಗೆ, ಮಾತ್ರ ಇದು ಬೇಕಾಗಿದೆ. ಸೊ ಇದಕ್ಕೆ ನಾವು ಇದು ಏನು ಪವರ್ ಇದ್ದಾವೆ ಎಕ್ಸ್ ಇಸ್ ಮೇ ಬಿ ಈಕ್ವಲ್ ಟು ಎ ಆರ್ ಮೇ ನಾಟ್ ಬಿ ಈಕ್ವಲ್ ಟು ಎ. ಅದೇ ರೀತಿ ವೈ ಮೇ ಈಕ್ವಲ್ ಟು ಬಿ. ಈ ಎ ಮತ್ತು ಎ ಏನಿದ್ದಾವೆ ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್ ಇದ್ದಾವಲ್ಲ, ಆರ್ ಮೇ ನಾಟ್ ಬಿ ಈಕ್ವಲ್ ಟು ಬಿ. ಓಕೆ, ಈ ರೀತಿ ಡೆಫಿನೇಷನ್ ಹೇಳ್ತೈತಿ. ಓಕೆ, ಕ್ಲಿಯರ್ ಆಯ್ತಾ? ಅಷ್ಟು ರೇಟ್ ಲಾ ಡೆಫಿನೇಷನ್ ಹೇಳ್ತೇನೆ, ನಾನು ಕಾನ್ಸೆಪ್ಟ್ ಹೇಳ್ತೇನೆ, ಬಟ್ ನಿಮಗೆ ಡೆಫಿನೇಷನ್ ಗೊತ್ತಾಗಬೇಕು, ಕ್ಲಿಯರ್ಲಿ ಗೊತ್ತಾಗಬೇಕಂದ್ರೆ ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ಆಕ್ಟಿವ್ ಮಾಸಸ್ ಆಫ್ ರಿಯಾಕ್ಟೆಂಟ್ ಟು ದ ಸಮ್ ಪವರ್ ಯಾವುದೇ ಪವರ್ ಕನ್ಸಿಡರ್ ಮಾಡಿ ಎಕ್ಸೆಪ್ಟ್ ಎ ಬಿ. ಯಾಕಂದರೆ ಎ ಮತ್ತು ಎ ಸೇಮೇ ಆಗುತ್ತೆ ಅಲ್ಲ, ಎ ಆ್ಯಂಡ್ ಬಿ ಬಿಟ್ಟು ಯಾವುದೇ ಪವರ್ ಕನ್ಸಿಡರ್ ಮಾಡಿ ವಿಚ್ ಮೇ ಆರ್ ಮೇ ನಾಟ್ ಈಕ್ವಲ್ ಟು ರೆಸ್ಪೆಕ್ಟಿವ್ ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್. ಇದು ನಿಮಗೆ ಇಲ್ಲಿ ಗಮನದಲ್ಲಿ ಇಡಬೇಕು. ಓಕೆ, ಇಷ್ಟು ಮಾತ್ರ ನಿಮಗೆ ಏನಿರಬೇಕು, ನೆನಪಲ್ಲಿ ಇರಬೇಕು. ಓಕೆ, ಕ್ಲಿಯರ್ ಆಯ್ತಾ? ಸೊ ಇವಾಗ ನಾವು ಏನು ಬರ್ತೀವೋ 1 minute, ಇಲ್ಲಿ ಡೆಫಿನೇಷನ್ ಐತೇನು? ಓಕೆ, 1 minute. ನಾನು ಮುಂಚೆ ಬರ್ಕೊಂಡು ತಂದಿದ್ದೆ, ಲೆಟ್ ಇಟ್ ಬಿ, ಬರ್ತಿದ್ದೀನಲ್ಲ. ಇವಾಗ ನೀವು ಏನು ಬರ್ತೀವಿ, ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ಆಕ್ಟಿವ್ ಮಾಸಸ್ ದಟ್ ಈಸ್ ರಿಯಾಕ್ಟೆಂಟ್ directly proportional to the product of active masses of reactant to the sum power that is x and y which may or may not equal to respective stoichiometric coefficient. ಇಲ್ಲಿ ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್ ಏನಿದ್ದಾವೆ, ಎದು ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್ ಸ್ಮಾಲ್ ಎ ಐತಿ, ಬಿದು ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್ ಸ್ಮಾಲ್ ಬಿ ಐತಿ. ಇದು ನಿಮಗೆ ಗಮನದಲ್ಲಿ ಇಡಬೇಕು. ಇಲ್ಲಿ ಇವಾಗ ನಾನು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತೆಗಿತೇನೆ. ಈ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತೆಗೆದ ಮೇಲೆ ಇಲ್ಲಿ ಬರುತ್ತೆ, ಬಿಡಿ, ಬಿಫೋರ್ ಗೋಯಿಂಗ್ ಟು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟು ನಾನು ನಿಮಗೆ ಲಾ ಆಫ್ ಮಾಸ್ ಆಕ್ಷನ್ ಅಂತ ಓದಿರ್ಬೋದು. ಎಷ್ಟು ಮಂದಿ ಓದಿರಪ್ಪ? ಈ ಸ್ವಲ್ಪ 11ಗೆ ಬರಬೇಕಾಗತ್ತೆ. ಇಲ್ಲಿ ಲಾ ಆಫ್ ಮಾಸ್ ಆಕ್ಷನ್ ಅಂತ ಎಷ್ಟು ಮಂದಿ ಓದಿರಾ? ಇದು ಏನು ಹೇಳುತ್ತೆ, ಇದು ನೋಡಿ, ಇದು ರೇಟ್ ಲಾ ಸಪ್ರೇಟು, ಲಾ ಆಫ್ ಮಾಸ್ ಆಕ್ಷನ್ ಸಪ್ರೇಟು. ಓಕೆ, ರೇಟ್ ಲಾ ಸಪ್ರೇಟು, ಮಾಸ್ ಆಕ್ಷನ್ ಕೂಡ ಸಪ್ರೇಟು. ಓಕೆ, ಡಿಫ್ರೆಂಟ್ ಇರುತ್ತೆ, ಮಿಕ್ಸ್ ಮಾಡಬೇಡಿ ಕಾನ್ಸೆಪ್ಟ್. ಇದು ಬಿ ಇಸ್ ಪರ್ ಲಾ ಆಫ್ ಮಾಸ್ ಆಕ್ಷನ್ ಏನು ಹೇಳ್ತೈತೆ ಅಂದರೆ, ಸಪೋಸ್ ಇದೇ ರೀತಿ ರಿಯಾಕ್ಷನ್ ಇಂದ ಬರಿತೇವೆ ನಾವು, ಸ್ಮಾಲ್ ಎ ಕ್ಯಾಪಿಟಲ್ ಎ ಪ್ಲಸ್ ಸ್ಮಾಲ್ ಬಿ ಕ್ಯಾಪಿಟಲ್ ಬಿ ಗಿವ್ಸ್ ಸ್ಮಾಲ್ ಸಿ ಕ್ಯಾಪಿಟಲ್ ಸಿ ಪ್ಲಸ್ ಸ್ಮಾಲ್ ಡಿ ಕ್ಯಾಪಿಟಲ್ ಡಿ. ಓಕೆ,
ಇವಾಗ ಇಲ್ಲಿ ನಾವು ಇಕ್ವಿಲಿಬ್ರಿಯಂ ಸೈನ್ ಯೂಸ್ ಮಾಡ್ತಿದ್ದೇವೆ. ಎಲ್ಲಿ ಲಾ ಆಫ್ ಮಾಸ್ ಸೆಕ್ಷನಲ್ಲಿ ನಾವು ಇಲ್ಲಿ ಇಕ್ವಿಲಿಬ್ರಿಯಂ ಸೈನ್ ಯೂಸ್ ಮಾಡ್ತಿದ್ದೇವೆ. ಇಲ್ಲಿ ಏನೈತೈತೆ ಅಂದರೆ ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರೊಡಕ್ಟ್ ಆಫ್ ಆಕ್ಟಿವ್ ಮಾಸಸ್. ಸೇಮ್ ಇರುತ್ತೆ, ಇಲ್ಲಿವರೆಗೆ ಡೆಫಿನೇಷನ್ ಸೇಮು, ಇಲ್ಲಿವರೆಗೆ ಫುಲ್ಲು ಇಲ್ಲಿ ಆಕ್ಟಿವ್ ಇಲ್ಲಿವರೆಗೆ ಸೇಮು. ಆ್ಯಂಡ್ ದ ಪವರ್ ಯಾವೆಲ್ಲ ಪವರ್ ಇರುತ್ತೇವಲ್ಲ, ಇಲ್ಲಿ ಪವರ್ ಈಸ್ ಈಕ್ವಲ್ ಟು ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್. ಇಲ್ಲಿ ಇದೇನು ಪವರ್ ಇರುತ್ತಲ್ಲ, ಈ ಪವರು ಈಕ್ವಲ್ ಟು ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್. ಇದೇನು ಪವರ್ ಇರುತ್ತಿತ್ತಲ್ಲ, ಇದು ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್ಗೆ ಈಕ್ವಲ್ ಆಗುತ್ತಿತ್ತು. ಓಕೆ, ಇಟ್ ಈಸ್ ಈಕ್ವಲ್ ಟು ವಾಟ್ ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್. ಓಕೆ, ಇಷ್ಟು ತಿಳಿತಾ ಲಾ ಆಫ್ ಮಾಸ್ ಸೆಕ್ಷನ್ ಇದು ಹೇಳ್ತಿತ್ತು. ಮತ್ತೆ ಅಲ್ಲಿ ನಾವು ಏನು ಮಾಡ್ತೀವಿ, ಇಕ್ವಿಲಿಬ್ರಿಯಂ ಸೈನ್ ಯೂಸ್ ಮಾಡ್ತೀವಿ, ಬಟ್ ಇಲ್ಲಿ ನಾವು ಡೈರೆಕ್ಟ್ ಸೈನ್ ಯೂಸ್ ಮಾಡ್ತೇವೆ. ಓಕೆ, ಇಷ್ಟೇ ಡಿಫ್ರೆನ್ಸು. ಲಾ ಆಫ್ ಮಾಸ್ ಸೆಕ್ಷನ್ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಇದು ಡಿಫ್ರೆಂಟ್ ಐತಿ, ಇಲ್ಲಿ ಏನೂ ಇಲ್ಲ, ಜಸ್ಟ್ ಇಲ್ಲಿ ಪವರ್ ಈಕ್ವಲ್ ಟು ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್. ಬಟ್ ಇದರಲ್ಲಿ ಲಾ ಆಫ್ ರೇಟ್ ಲಾ ಅಲ್ಲಿ ಇಲ್ಲಿ ಬರೀತೆ ನೋಡಿ, ರೇಟ್ ಲಾ ಬರ್ದಿರ್ತಲ್ಲ, ಇಲ್ಲಿ ಪವರ್ ಮೇ ಆರ್ ಮೇ ನಾಟ್, ಓಕೆ, ಮೇ ಆರ್ ಮೇ ನಾಟ್ ಈಕ್ವಲ್ ಟು ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್. ಇಷ್ಟೇ ಇಲ್ಲಿ ಗಮನ, ಡಿಫ್ರೆನ್ಸ್ ಎಷ್ಟೇ ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್. ಓಕೆ, ಇಷ್ಟೇ ಇಂಪಾರ್ಟೆಂಟು, ಇಷ್ಟೇ ಗೊತ್ತಾಗಬೇಕು ನಿಮಗೆ. ಇಲ್ಲಿ ಪವರು ಈಕ್ವಲ್ ಟು ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್, ಬಟ್ ಇಲ್ಲಿ ಪವರ್ ಇಸ್ ನಾಟ್ ಈಕ್ವಲ್ ಟು ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್. ಇಷ್ಟು ಗೊತ್ತಾಯ್ತಾ? ಸೊ ಇವಾಗ ನೀವು ಕೇಳ್ಬೋದು ನನಗೆ, ಸರ್ ಪವರ್ ಯಾವಾಗ ಈಕ್ವಲ್ ಆಗುತ್ತೆ? ಇಲ್ಲ ಅಂದಿರ ಸರ್ ಈಕ್ವಲ್. ಈಗ ಇದರಲ್ಲಿ ನಾನು ರೇಟ್ ಲಾ ಅಲ್ಲಿ ಯಾವ ರೀತಿ ಬರೆದಿದೆ, ರೇಟ್ ಲಾ ಬರೆದಿದೆ. ಇವಾಗ ನಾವು ಬರೆದಿದೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ಆಕ್ಟಿವ್ ಮಾಸಸ್ ಟು ದ ಸಮ್ ಪವರ್ ದಟ್ ಈಸ್ ದಿಸ್ ಈಸ್ ಎಕ್ಸ್ ಆ್ಯಂಡ್ ವೈ. ಓಕೆ, ಸೊ ಇವಾಗ ಈ ಮುಂದೆ ನಾವು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತೆಗೆದು ಇದು ಆಗುತ್ತೆ ಕೆ ಇದು ಈ ರೀತಿ ಕೆ ಆಗುತ್ತೆ. ಈಗ ಕೆಗೆ ನಾವು ಏನಂತೇವೆ ಅಂದರೆ, ಇಲ್ಲಿ ಕೆ ವಾಟ್ ಈಸ್ ಕೆ ಅಂದಾಗ, ಈಗ ಕೆಗೆ ಏನಂತೇವೆ ರೇಟ್ ಕಾನ್ಸ್ಟೆಂಟ್. ಕೆಗೆ ಏನಂತೇವಪ್ಪ ರೇಟ್ ಕಾನ್ಸ್ಟೆಂಟ್ ಅಂತ ಅಂತೇವೆ. ಕೆಗೆ ಏನಂತೇವೆ ರೇಟ್ ಕಾನ್ಸ್ಟೆಂಟ್, ಆರ್ ಸಮ್ ಟೈಮ್ ನಾವು ಇದಕ್ಕೆ ಏನಂತೇವೆ ಸ್ಪೆಸಿಫಿಕ್ ರೇಟ್ ಕೂಡ ಅಂತೇವೆ. ರೇಟ್ ಕಾನ್ಸ್ಟೆಂಟ್ ಆರ್ ಸ್ಪೆಸಿಫಿಕ್ ರೇಟ್, ಓಕೆ, ಸ್ಪೆಸಿಫಿಕ್ ರಿಯಾಕ್ಷನ್ ರೇಟ್, ಓಕೆ, ಸ್ಪೆಸಿಫಿಕ್ ರಿಯಾಕ್ಷನ್ ರೇಟ್ ಅಂತ ಕೂಡ ಅಂತೇವೆ. ಓಕೆ, ಸ್ಪೆಸಿಫಿಕ್ ರಿಯಾಕ್ಷನ್ ರೇಟ್ ಅಂತ ಕೂಡ ಅಂತೇವೆ. ಓಕೆ, ಇಷ್ಟು ಕ್ಲಿಯರ್ ಆಯ್ತಾ ಫಸ್ಟ್ ಆಫ್ ಆಲ್? ಓಕೆ, ಇದು ಎಷ್ಟು ನಾನು ಇಲ್ಲೇನು ಬರೆದಿದೆ ಅಲ್ಲ, ಇದು ನಿಮ್ಗಾಗತ್ತೆ. ದಿಸ್ ಈಸ್ ಯುವರ್ ರೇಟ್ ಲಾ. ಓಕೆ, ರೇಟ್ ಲಾ ಇಲ್ಲಿ ಎಕ್ಸ್ ಇಲ್ಲಿ ವೈ. ಓಕೆ, ಇಲ್ಲಿ ಎಕ್ಸ್ ಇಲ್ಲಿ ವೈ. ಇಲ್ಲಿ ಇಲ್ಲಿ ಮುಂದೆ ಏನು ಬರಿಬೇಕು, ಎಕ್ಸ್ ಮೇ ಬಿ ಈಕ್ವಲ್ ಟು ಎ ಆರ್ ಎಕ್ಸ್ ಮೇ ನಾಟ್ ಈಕ್ವಲ್ ಟು ಎ, ವೈ ಮೇ ಈಕ್ವಲ್ ಟು ಎ ಆರ್ ವೈ ಮೇ ನಾಟ್ ಈಕ್ವಲ್ ಟು ಎ ಅಂತ. ಓಕೆ, ವೈ ಮೇ ಈಕ್ವಲ್ ಟು ಎ, ವೈ ಮೇ ನಾಟ್ ಈಕ್ವಲ್ ಟು ಎ. ಇಷ್ಟು ನಿಮಗೆ ಇಲ್ಲಿ ರೇಟ್ ಲಾ ಅಲ್ಲಿ ಹೇಳ್ತೇವೆ. ಈಗ ನೆಕ್ಸ್ಟು ಎಕ್ಸ್ ಈಕ್ವಲ್ ಟು ಎ ಆ್ಯಂಡ್ ವೈ ಯಾವಾಗ ಈಕ್ವಲ್ ಆಗುತ್ತೆ, ಎಕ್ಸ್ ಈಕ್ವಲ್ ಟು ಎ ಆ್ಯಂಡ್ ವೈ ಯಾವಾಗ ಈಕ್ವಲ್ ಟು ಬಿ ಆಗುತ್ತೆ. ಓಕೆ, ಎಕ್ಸ್ ಮತ್ತು ವೈ ಯಾವಾಗ ಈಕ್ವಲ್ ಆಗುತ್ತೆ ಅಂತ ನಿಮಗೆ ಕ್ವಶನಲ್ಲಿ ನಿಮ್ಗೆ ಬರ್ತಿರ್ಬೋದು, ನಂಗೆ ಕೇಳ್ಬೋದು ನೀವು ಕ್ವಶನ್. ಓಕೆ, ಎಕ್ಸ್ ಯಾವಾಗ ಈಕ್ವಲ್ ಆಗುತ್ತೆ, ವೈ ಮತ್ತು ಎಕ್ಸ್ ಯಾವಾಗ ಎ. ಇಲ್ಲಿ ನೋಡಿ ಎ ಆ್ಯಂಡ್ ಬಿ ಆರ್ ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್. ಮತ್ತೆ ಹೇಳ್ತೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಎ ಆ್ಯಂಡ್ ಬಿ ಆರ್ ಸ್ಟೈಕಿಯೋಮೆಟ್ರಿಕ್ ಕೋಫಿಷಿಯಂಟ್. ಎ ಆ್ಯಂಡ್ ಬಿ ಏನಿದ್ದಾವೆ ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್ ಇದ್ದಾವೆ. ಎ ಆ್ಯಂಡ್ ಬಿ ಆರ್ ವಾಟ್, ದೀಸ್ ಆರ್ ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್. ಇವಾಗ ಎಕ್ಸ್ ಆ್ಯಂಡ್ ವೈ ಏನಿದ್ದಾವೆ ಪವರ್ ಇದ್ದಾವೆ. ವಾಟ್ ಆರ್ ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್ ಅದು ಕೂಡ ಹೇಳಿದ್ದೇನೆ. ಈ ಒಂದು ರಿಯಾಕ್ಷನ್ ಐತಿ, ಈ ಒಂದು ರಿಯಾಕ್ಷನ್ಗೆ ನಾನು ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್ ಅಂತ ಹೇಳ್ತಿದ್ದೇನೆ. ಈ ಒಂದು ರಿಯಾಕ್ಷನ್ ಐತಲ್ಲ, ಇದರಲ್ಲಿ ನಾವು ರಿಯಾಕ್ಟೆಂಟ್ ಮಾತ್ರ ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್ ತಗೋತೇವೆ, ಯಾಕಂದ್ರೆ ರೇಟ್ ಲಾ ಇಸ್ ಅಪ್ಲಿಕೇಬಲ್ ಫಾರ್ ರಿಯಾಕ್ಟೆಂಟ್ ಓನ್ಲಿ. ಇಲ್ಲಿ ನಾವು ಎ ಆ್ಯಂಡ್ ಬಿ ಯು ಕನ್ಸಿಡರ್ ಮಾಡಿದ್ದೇವೆ ನೋಡಿ, ಯು. ಓಕೆ, ಆ ಯು ಇಲ್ಲ, ಆಲ್ಫಾಬೆಟ್ ಯು ಇಲ್ಲ, ಎ ಆ್ಯಂಡ್ ಬಿ, ಯು. ಓಕೆ, ಯುಗೆ ನಾವು ಕನ್ಸಿಡರ್ ಮಾಡಿದ್ದೇವೆ ಆಸ್ ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್. ಎಕ್ಸ್ ವೈ ಇದ್ದಾವೆ ಸಮ್ ಪವರ್. ಏನು ಪವರ್ ಇದೆ ಸರ್, ಈ ರೀತಿ ನಾವು ರೇಟ್ ಲಾ ಬರೆದಿದ್ದೇವಲ್ಲ, ಇದಕ್ಕೆ ಸಮ್ ಪವರ್ಸ್ ಅಂತ ಕನ್ಸಿಡರ್ ಮಾಡಿದೆ ಎಕ್ಸ್ ಆ್ಯಂಡ್ ವೈ. ನೀವು ಏನು ಪವರ್ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ನೀವು ಪವರ್ ಕೆಲವೊಬ್ಬರು ಏನು ಕನ್ಸಿಡರ್ ಮಾಡ್ತಾರೆ, ಕೆ ಇಸ್ ಈಕ್ವಲ್ ಟು ಇಲ್ಲಿ ಅಲ್ಫಾ ಕನ್ಸಿಡರ್ ಮಾಡ್ತಾರೆ, ಇಲ್ಲಿ ಬೀಟಾ ಕನ್ಸಿಡರ್ ಮಾಡ್ತಾರೆ. ಓಕೆ, ನೀವು ಏನು ಕನ್ಸಿಡರ್ ಮಾಡ್ಬೋದು, ನಾಟ್ ಓನ್ಲಿ ಅಲ್ಫಾಬೆಟ್ಸ್, ನೀವು ಅಲ್ಫಾ ಮತ್ತು ಎಕ್ಸೆಪ್ಟ್ ನಂಬರ್ಸ್. ಓಕೆ, ಎಕ್ಸೆಪ್ಟ್ ನಂಬರ್ಸ್ ಏನು ಕನ್ಸಿಡರ್ ಮಾಡ್ಬೋದು. ಸೊ ಇದ್ರ ಮೇಲೆ ನಾನು ಹೇಳ್ತಿದ್ದೇನೆ, ಕನ್ಫ್ಯೂಸ್ ಆಗ್ತಿದ್ದರೆ ನಿಮಗೆ ಸೈಡಿಗೆ ಬರ್ದಿದೆ ನೋಡಿ. ಈ ಎಕ್ಸ್ ಮತ್ತು ವೈ ಯಾವಾಗ ಈಕ್ವಲ್ ಆಗುತ್ತೆ ಅಂತ ನೀವು ನನಗೆ ಕೇಳ್ಬೋದು. ಎಕ್ಸ್ ಇಸ್ ಈಕ್ವಲ್ ಟು ಎ ಆ್ಯಂಡ್ ವೈ ಇಸ್ ಈಕ್ವಲ್ ಟು ವೆನ್, ಯಾವಾಗ ಕ್ವಶನಲ್ಲಿ ವೆನ್ ಇನ್ ಕ್ವಶನ್ they say reaction is
ಎಲಿಮೆಂಟ್ರಿ ರಿಯಾಕ್ಷನ್ ಅಂದರೆ ನಿಮಗೆ ಗೊತ್ತಿರಬೇಕು. ಮತ್ತೆ ಎಲಿಮೆಂಟ್ರಿ ರಿಯಾಕ್ಷನು ಆರ್ ಎಲಿಮೆಂಟ್ರಿ ಆರ್ ಒನ್ ಸ್ಟೆಪ್ ಆರ್ ಸಿಂಗಲ್ ಸ್ಟೆಪ್. ಓಕೆ, ಸಿಂಗಲ್ ಸ್ಟೆಪ್. ಈ ರೀತಿ 3 ಕ್ವಶನ್ಗೆ ಈ ರೀತಿ 3 ವರ್ಡ್ ಸೇಮೇ. ಎಲಿಮೆಂಟ್ರಿ ಅಂದರೆ ರಿಯಾಕ್ಷನ್ಸ್ ಆರ್ ಬಾಡ್ಲಿ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಮತ್ತೆ ಆನ್ ದ ಬೇಸಿಸ್ ಆಫ್ ಸ್ಟೆಪ್ಸ್ ಮೇಲೆ 2 ಟೈಪ್ಸ್. ಒಂದಿರುತ್ತೆ ಎಲಿಮೆಂಟ್ರಿ, ಇನ್ನೊಂದಿರುತ್ತೆ ಕಾಂಪ್ಲೆಕ್ಸ್. ಎಲಿಮೆಂಟ್ರಿಗೆ ನಾವು ಆಲ್ಸೋ ವಿ ಸೇ ಸಿಂಗಲ್ ಸ್ಟೆಪ್. ಇದಕ್ಕೇನು ಆಲ್ಸೋ ಏನಂತೆ ಸಿಂಗಲ್ ಸ್ಟೆಪ್ಪು, ಇದಕ್ಕೇನಂತೆ ಮಲ್ಟಿಪಲ್ ಸ್ಟೆಪ್. ಇಲ್ಲಿ ಮಲ್ಟಿಪಲ್ ಸ್ಟೆಪ್, ಇಲ್ಲಿ ಸಿಂಗಲ್ ಸ್ಟೆಪ್ಪಲ್ಲಿ ಯಾವೆಲ್ಲ ರಿಯಾಕ್ಷನ್ ಸಿಂಗಲ್ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗುತ್ತೆ ಓಕೆ ಎಲಿಮೆಂಟ್ರಿ ರಿಯಾಕ್ಷನ್ ಅಂತೇವೆ. ಮಲ್ಟಿಪಲ್ ಸ್ಟೆಪ್ ಅಂದರೆ ಇಲ್ಲಿ ಮೆಕ್ಯಾನಿಸಮ್ ಯೂಸ್ ಆಗುತ್ತೆ. ಇಲ್ಲಿ ಮೆಕ್ಯಾನಿಸಮ್ SN1 SN2 ಮೆಕ್ಯಾನಿಸಮು, ಆ ರೀತಿಯಲ್ಲಿ ಏನಾಗುತ್ತೆ ಮೆಕ್ಯಾನಿಸಮ್ ಯೂಸ್ ಆಗುತ್ತೆ ಓಕೆ ರಿಯಾಕ್ಷನ್ಸ್. ಅದೇ ರೀತಿಯಲ್ಲಿ ಯಾವಾಗ x = y ಅಂದರೆ ದ ಪವರ್ ವೆನ್ ಇಟ್ ವಿಲ್ ಬಿ ಈಕ್ವಲ್ ಟು ಸ್ಟೈಕೋಮೆಟ್ರಿಕ್ ಕೋಎಫಿಷಿಯಂಟ್ ವೆನ್ ಇನ್ ದ ಕ್ವಶನ್ ದೇ ಸೇ ರಿಯಾಕ್ಷನ್ ಇಸ್ ಎಲಿಮೆಂಟ್ರಿ, ಒನ್ ಸ್ಟೆಪ್ ಆರ್ ಸಿಂಗಲ್ ಸ್ಟೆಪ್. ಓಕೆ, ಇಷ್ಟು ಗೊತ್ತಾಯ್ತಾ? ಸೊ ಇದು ಆದಮೇಲೆ ಆ್ಯಂಡ್ ಈಗ ಈ ಒಂದು ರಿಯಾಕ್ಷನಲ್ಲಿ R = K A⁴ X ಆ್ಯಂಡ್ B⁴ Y. ನಾನು ನಿಮಗೆ ಇದು ಪವರ್ ಅಂತ ಹೇಳಿದೆ, X ಆ್ಯಂಡ್ Y ಆರ್ ಪವರ್ ಅಂತ ಹೇಳಿದೆ. ಬಟ್ ಯಾವಾಗ ಈ ಒಂದು ಥಿಯರಿ ಕಂಬೈನ್ ಆಗಿತ್ತು ಅವ್ರು ಯಾವಾಗ ಈ ಒಂದು ಥಿಯರಿ ಬರೆದಿದ್ರು, ಯಾರು ಬರೆದಿರೋ ಗೊತ್ತಿಲ್ಲ. ಯಾವಾಗ ಈ ಒಂದು ಥಿಯರಿ ಬರೆದಿದ್ರು ಅವಾಗ ಎಕ್ಸ್ ಆ್ಯಂಡ್ ವೈಗೆ ಏನಂದಿದ್ರು ಆರ್ಡರ್ ಅಂದಿದ್ರು. ಎಕ್ಸ್ ಆ್ಯಂಡ್ ವೈಗೆ ಏನಂದಿದ್ರು ಆರ್ಡರ್. ನಾವು ಸ್ಪೆಸಿಫಿಕ್ಲಿ ಎಕ್ಸ್ಗೆ ಏನು ಅನ್ಬೋದು, ಈಗ ಇಟ್ ಈಸ್ ಆರ್ಡರ್ ಆಫ್ ಎ, ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎ ಅಂತ ಹೇಳ್ಬೋದು. ಆ್ಯಂಡ್ ವೈಗೆ ಏನು ಅನ್ಬೋದು ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಬಿ ಅಂತ ಅನ್ಬೋದು. ಓಕೆ, ವಿತ್ ರೆಸ್ಪೆಕ್ಟ್ ಟು ಬಿ ಅಂತ ಅನ್ಬೋದು. ಏಕೆ ಇದಕ್ಕೆ ಅವರು ಪವರ್ ಅಂತ ಅನ್ನೋದಿತ್ತು, ಬಟ್ ಏಕೆ ನನಗೂ ಕೂಡ ಗೊತ್ತಿಲ್ಲ. ಅವ್ರು ಪವರ್ ಅಂದಿಲ್ಲ ಆರ್ಡರ್ ಅಂತ ಅಂದಿದ್ದಾರೆ. ಬಟ್ ನಿಮಗೆ ಈಗ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗಬೇಕಂದ್ರೆ ನಾನು ಪವರ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ. ಬಟ್ ನಿಮಗೆ ಈಗ ಮುಂದೆ ಥಿಯರಿ ಇರೋದು ಆರ್ಡರ್ ಮೇಲೆ ಅಲ್ಲ, ಪವರ್ ಅಂತ ಬರೋದಿಲ್ಲಲ್ಲ. ಅದಕ್ಕಾಗಿ ಇವಾಗ ಇವನ್ ಪವರ್ಸ್ ಇವೆಲ್ಲ ಕಲ್ತಿದ್ರೆ ಎಕ್ಸ್ ಆ್ಯಂಡ್ ವೈ, ಇವಕ್ಕೆ ಪವರ್ ಇವಕ್ಕೇನಂತೇವೆ ಆರ್ಡರ್ ಅಂತೇವೆ. ಇವಕ್ಕೇನಂತೇವೆ ಆರ್ಡರ್ ಅಂತ ಅಂತೇವೆ. ಸೊ ಈ ಆರ್ಡರ್ ಏನಿರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ನೋಡೋಣ ಬನ್ನಿ. ವಾಟ್ ಈಸ್ ಆರ್ಡರ್ ನಾವು? ಇದು ಆರ್ಡರ್ ಒಂದು ಎಕ್ಸ್ಪ್ರಿಮೆಂಟಲ್ ಕ್ವಾಂಟಿಟಿ ಇರುತ್ತೆ. ವಾಟ್ ಈಸ್ ಆರ್ಡರ್? ಇಟ್ ಈಸ್ ಆ್ಯನ್ ಎಕ್ಸ್ಪ್ರಿಮೆಂಟಲ್ ಕ್ವಾಂಟಿಟಿ. ಅಂದರೆ ಈಗೇನೋ ಆರ್ಡರ್ ಅಂದರೆ ನಾವು ಎಕ್ಸ್ಪ್ರಿಮೆಂಟ್ ಮಾಡಿ ತೆಗಿತೇವೆ ಇದು ಒಂದು ಕ್ವಾಂಟಿಟಿ. ಇದು ಒಂದು ಥಿಯರಿಟಿಕಲ್ ಕ್ವಾಂಟಿಟಿ ಇಲ್ಲ, ಎಕ್ಸ್ಪ್ರಿಮೆಂಟ್ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಯಾವ ರೀತಿ ಇವತ್ತಿನ ಒಂದು ಕ್ಲಾಸಲ್ಲಿ ಇದು ಒಂದು ನಾನು ಫಸ್ಟ್ ಸ್ಲೈಡಿಗೆ ಬರ್ತೀನಿ ನೋಡಿ. ಈಗ ಎಕ್ಸ್ಪೆರಿಮೆಂಟಲ್ ಡಿಟರ್ಮಿನೆಂಟ್ ಆಫ್ ಆರ್ಡರ್ ಅಂತ ಐತಲ್ಲ, ಇದೇ ನಾವು ಹೇಳ್ತೇವೆ ಯಾವ ರೀತಿ ಎಕ್ಸ್ಪೆರಿಮೆಂಟ್ ಆಗಿ ತೆಗಿತೇವಂತ. ಮುಂದೆ ನೀವು ಆ್ಯಸ್ ಅ ಫೀಲ್ಡ್ ಆಫ್ ಕೆಮಿಸ್ಟ್ರಿಯಾಗಿ ನಿಮ್ದು ಕರಿಯರ್ ಚಾಯ್ಸ್ ಮಾಡಿದ್ರಾಗ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಓಕೆ, ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆರ್ಡರ್ಗೆ ನಾವು ಏನಂತೀವಿ, ಇಟ್ ಇಸ್ ಆನ್ ಎಕ್ಸ್ಪೆರಿಮೆಂಟಲ್ ಕ್ವಾಂಟಿಟಿ. ಆರ್ಡರ್ ನೋಡಿ, ಇಟ್ ಕ್ಯಾನ್ ಬಿ ಪಾಸಿಟಿವ್, ನೆಗೆಟಿವ್, 0 ಆರ್ ಫ್ರ್ಯಾಕ್ಷನಲ್. ಐ ಥಿಂಕ್ ಕನ್ಫ್ಯೂಸ್ ಆಗೋದಾಗಿದೆ ನಿಮ್ಮೆಲ್ಲರಿಗೆ. ಇಟ್ ಮೇ ಬಿ ಫ್ರ್ಯಾಕ್ಷನಲ್. ಓಕೆ, ಮತ್ತು ಈ ಒಂದು ವೇಳೆ ಸಿಂಗಲ್ ಸ್ಟೆಪ್ ಈಗ ಇಷ್ಟು ಗೊತ್ತಾಗಿತ್ತು ನಿಮಗೆ. ಆರ್ಡರ್ ಏನಂತ ಗೊತ್ತಿರ್ಬೋದು. ಆರ್ಡರ್ ಹೇಗೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂದರೆ ಸಿಂಪಲ್ಲು, ಒಂದು ವೇಳೆ ಆರ್ಡರ್ ನಮಗೆ ಕ್ಯಾಲ್ಕುಲೇಟ್ ಮಾಡೋದೈತಿ. ಓಕೆ, ಒಂದು ವೇಳೆ ನಮಗೆ ಆರ್ಡರ್ ಕ್ಯಾಲ್ಕುಲೇಟ್ ಮಾಡೋದೈತೆ ಅಂದರೆ ಸಿಂಪಲ್ ಆಗಿ ನಾವು ಆರ್ಡರ್ಗೆ ನಾವು ಇಲ್ಲಿ 1 ಮಿನಿಟ್ ನಾನು ಸಪ್ರೇಟ್ ಪೇಜಿಗೆ ಬರ್ತೀನಿ. ಇದೊಂದು ರೇಟ್ = K, ಕಾನ್ಸಂಟ್ರೇಷನ್ ಆಫ್ ಎ, ಇಲ್ಲಿ ನಾವು ಎ ಅಂತ ಇಲ್ಲಿ ಎಕ್ಸ್ ಅಂತ ಬರೆದಿದ್ದೇವೆ. ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಬಿ, ಇಲ್ಲಿ ವೈ ಅಂತ ಬರೆದಿದ್ದೇವೆ. ಏನಂಗೆ ಆರ್ಡರ್ ಕ್ಯಾಲ್ಕುಲೇಟ್ ಮಾಡೋದಾಗಿತ್ತು. ಈಗ ನನಗೆ x+y ಮಾಡೋದೈತಿ. ಓಕೆ, ಈಗ ವಾಟ್ ಈಸ್ ಓವರ್ ಆಲ್ ಆರ್ಡರ್? ಈ ಆರ್ಡರ್ ಅಂದರೆ ಏನು? ನಾನು ವಿತ್ ರೆಸ್ಪೆಕ್ಟ್ ಟು ಎ ಹೇಳಿದೆ, ವಿತ್ ರೆಸ್ಪೆಕ್ಟ್ ಟು ಬಿ ಹೇಳಿದೆ. ಟೋಟಲಿ ಆರ್ಡರ್ ಅಂದರೆ ಏನಂದರೆ ಟೋಟಲಿ ಆರ್ಡರ್ ಅಂದರೆ ಏನಂದರೆ x+y. ಓಕೆ, ಇಷ್ಟೇ ಆರ್ಡರ್ ಅಂದರೆ ಮತ್ತೇನಿಲ್ಲ. x+yಗೆ ಏನಂತೆ ಓವರ್ ಆಲ್ ಆರ್ಡರ್ ಅಂತ ಅನ್ಬೋದು, ಸಿಂಪಲ್ ಆರ್ಡರ್ ಅಂತ ಅನ್ಬೋದು. ಓವರ್ ಆಲ್ ಆರ್ಡರ್ ಆರ್ ಸಿಂಪಲ್ ಆರ್ಡರ್ ಅಂತ ಅನ್ಬೋದು. ಓಕೆ, ಇಷ್ಟು ಗೊತ್ತಾಯ್ತಾ? ಆರ್ಡರ್ ಅಂದರೆ ಏನಂತ ಗೊತ್ತಾಯ್ತಲ್ಲ ಎಲ್ಲರಿಗೆ, ಅದೇ ಇಂಪಾರ್ಟೆಂಟ್. ಆರ್ಡರ್ ಗೊತ್ತಾದರೆ ಈಗ ಮುಂದಿನ ಗೊತ್ತಾಗುತ್ತೆ. ಓಕೆ, ನಿಮಗೆ ಕ್ವಿಕ್ಕಾಗಿ ನಾನು ಇನ್ನೊಮ್ಮೆ ರಿವಿಷನ್ ಮಾಡಿದಾಗ ಫಸ್ಟ್ ನಾವು ಏನು ಬರ್ದೇವೆ, ಒಂದು ರಿಯಾಕ್ಷನ್ ಬರ್ದೇವೆ. ರಿಯಾಕ್ಷನಲ್ಲಿ ಫಸ್ಟ್ ನಾವು ಏನು ಬರ್ದೇವೆ ಅಂದರೆ ರೇಟ್ ಲಾ ಬರ್ದೇವೆ. ಓಕೆ, ರೇಟ್ ಲಾ ಏನನ್ನತ್ತೆ, ಅದು ರೇಟ್ ಲಾ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ಆಕ್ಟಿವ್ ಮಾಸಸ್ ಆಫ್ ರಿಯಾಕ್ಟೆಂಟ್. ಮಾತ್ರ ರಿಯಾಕ್ಟೆಂಟ್ಗೆ ಅಪ್ಲಿಕೇಬಲ್ ಆಗುತ್ತೆ ನಮಗೆ. ಅದಕ್ಕಾಗಿ ರಿಪೀಟ್ ಮಾಡ್ತಿದ್ದೇನೆ, ರೇಟ್ ಲಾ ಇಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ರಿಯಾಕ್ಟೆಂಟ್, ನಾಟ್ ಫಾರ್ ಪ್ರಾಡಕ್ಟ್.
ಇಲ್ಲಿ ನೋಡಿ ಪ್ರಾಡಕ್ಟ್ ಆಫ್ ಆಕ್ಟಿವ್ ಮಾಸಸ್ ಅಂದರೆ ನೀವು ಆ ಪ್ರಾಡಕ್ಟ್ ಹೋಗಬೇಡಿ, ಮಲ್ಟಿಪ್ಲಿಕೇಶನ್ ಪ್ರಾಡಕ್ಟ್ ಹೇಳ್ತೈತಿ ಅದು. ಓಕೆ, ಪ್ರಾಡಕ್ಟ್ ಆಫ್ ಆಕ್ಟಿವ್ ಮಾಸಸ್ ಟು ದಿ ಸಮ್ ಪವರ್ ನಾವು ಎಕ್ಸ್ ಆ್ಯಂಡ್ ವೈ ವಿಚ್ ದಿಸ್ ಪವರ್ ಮೇ ಬಿ ಈಕ್ವಲ್ ಟು ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್, ಒಂದು ರಿಯಾಕ್ಷನ್ಗೆ ಬರೀತೇವೆ ನಾವು ರೇಟ್ ಲಾ. ಓಕೆ, ಅದು ಬರೆದ ಮೇಲೆ ನಾವು ಏನು ನೋಡಿದೇವೆ, ಇಲ್ಲಿ ಇದಕ್ಕೆ ಒಂದು ಕೆ ಅಂತ ವ್ಯಾಲ್ಯೂ ಇಟ್ಟಿವೆ. ಕೆ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಎಕ್ಸ್ ಆ್ಯಂಡ್ ಬಿ ಟು ದಿ ಪವರ್ ವೈ ಅಂತ ಅಂದಿದ್ದೇವೆ. ಈ ಕೆಗೆ ಏನಂದಿದೆ, ಇದು ಕೆಗೆ ಏನಂತೀವಿ ರೇಟ್ ಕಾನ್ಸ್ಟೆಂಟ್ ಆರ್ ಸ್ಪೆಸಿಫಿಕ್ ರೇಟ್. ಈಗೇನಂದ್ರೆ ರೇಟ್ ಕಾನ್ಸ್ಟೆಂಟ್ ಆ್ಯಂಡ್ ಸ್ಪೆಸಿಫಿಕ್ ರೇಟ್ ಅಂತ ಅಂತೇವೆ. ಕೆಗೆ ಏನಂದೇವಪ್ಪ, ರೇಟ್ ಕಾನ್ಸ್ಟೆಂಟ್ ಆರ್ ಸ್ಪೆಸಿಫಿಕ್ ರೇಟ್ ಅಂತ ಅಂದಿದ್ದೇವೆ. ಇವು ಎಕ್ಸ್ ಆ್ಯಂಡ್ ವೈ ಏನಿರುತ್ತವೆ, ಈಗ ಎಕ್ಸ್ ಈಸ್ ಆರ್ಡರ್, ಇದೇನಿರುತ್ತೆ ಆರ್ಡರ್, ಅವ್ರ ಪವರ್ ಹೇಳೋದಿತ್ತು. ಬಟ್ ಅವಾಗ ಅವ್ರು ಐ ಥಿಂಕ್ ಅವಾಗ ಏನು ಅವ್ರು ಹೇಳಿಲ್ಲ, ಆರ್ಡರ್ ತಂದಿವರು. ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎ ಮತ್ತು ವೈ ಏನೈತಿ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಬಿ ಐತಿ. ವೈ ಏನೈತಿ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಬಿ ಐತಿ. ಹೀಗೆ ನಮಗೆ ಒಂದು ಆರ್ಡರ್ ಆಫ್ ದ ರಿಯಾಕ್ಷನ್ ತೆಗೆದೈತಿ. ಒಂದು ವೇಳೆ ನನಗೆ ಆರ್ಡರ್ ಆಫ್ ರಿಯಾಕ್ಷನ್ ತೆಗೆದೈತಿ, ಹೌ ಕ್ಯಾನ್ ಐ ರಿಮ್ಯೂವ್, ಜಸ್ಟ್ ಆ್ಯಡಿಂಗ್ ದ ಪವರ್ಸ್ ಆರ್ ಆ್ಯಡಿಂಗ್ ದ ದಿಸ್ ಪವರ್ಸ್ ದಟ್ ಮೇ ಬಿ ಎಕ್ಸ್ ಆ್ಯಂಡ್ ಪ್ಲಸ್ ವೈ. ದಿಸ್ ಇಸ್ ನೋನ್ ಆಸ್ ಆರ್ಡರ್. ಈ ಬ್ರೀಫಲ್ಲಿ ಇಷ್ಟೆಲ್ಲ ಹೇಳಿದ್ದು ಒಂದು ಪೇಜಲ್ಲಿ ರಿವೈಸ್ ಮಾಡಿಸಿದ್ದೇನೆ ನೋಡಿ. ಕ್ಲಿಯರ್ ಆಯ್ತಾ ಇಷ್ಟು? ಇವಾಗ ಇದು ರೇಟ್ ಕಾನ್ಸ್ಟೆಂಟ್ ಕೆ. ಈಗ ರೇಟ್ ಕಾನ್ಸ್ಟೆಂಟ್ ಮೇಲೆ ಬರೋಣ. ನಮಗೆ ಟಾಪಿಕ್ ಐತಿ ರೇಟ್ ಕಾನ್ಸ್ಟೆಂಟ್. ವಾಟ್ ಈಸ್ ರೇಟ್ ಕಾನ್ಸ್ಟೆಂಟ್? ಈ ರೇಟ್ ಕಾನ್ಸ್ಟೆಂಟ್ ಅಂದರೆ ಇದಕ್ಕೆ ಕೆ ಅಂತ ರಿಪ್ರೆಸೆಂಟ್ ಮಾಡ್ತೇವೆ. ಈ ರೇಟ್ ಕಾನ್ಸ್ಟೆಂಟ್ಗೆ ನಮಗೆ ಯೂನಿಟ್ ಬೇಕಾಗುತ್ತೆ. ಇದು ಮೇನ್ ನಮಗೆ ಏನು ಓದೈತಿ, ಯೂನಿಟ್ ಆಫ್ ಕೆ ಅಂತ ಓದ್ತೇವೆ. ಯೂನಿಟ್ ಆಫ್ ಕೆ ಅಂತ ಓದ್ತೇವೆ ನೋಡಿ. ಇಲ್ಲಿ ಯೂನಿಟ್ ಕೂಡ ಡೆರಿವೇಷನ್ ಐತಿ. ನೀವು ಬರೀ ಫಾರ್ಮುಲಾ ನೆನಪಿಡಿ, ನಾನು ಡೆರಿವೇಷನ್ ಹೇಳ್ತೇನೆ, ನಿಮಗೆ ಗೊತ್ತಾಗುತ್ತೆ. ನಾವು ಏನು ಬರ್ತೀವಿ, ರೇಟ್ ಲಾ ಅಕಾರ್ಡಿಂಗ್ ಟು ರೇಟ್ ಲಾ ಎಕ್ಸ್ ಟು ದಿ ಪವರ್ ಎ ಟು ದಿ ಪವರ್ ಎಕ್ಸ್ ಆ್ಯಂಡ್ ಬಿ ಟು ದಿ ಪವರ್ ವೈ ಅಂತ ಬರೆದಿದ್ದೇವೆ. ಇವಾಗ ವಾಟ್ ಈಸ್ ರೇಟ್, ವಾಟ್ ಈಸ್ ದ ಫಾರ್ಮುಲಾ, ವಾಟ್ ಈಸ್ ದ ಯೂನಿಟ್ ಆಫ್ ರೇಟ್? ನಿನ್ನೆ ಹೇಳಿದೆ ರೇಟು ಮೋಲ್ ಲೀಟರ್. ಓಕೆ, ಮೋಲ್ ಲೀಟರ್ ಇನ್ವರ್ಸ್, ಮೋಲ್ ಪರ್ ಲೀಟರ್. ಮೋಲ್ ಪರ್ ಲೀಟರ್ಗೆ ಏನು ಅಂತೆ, ಮೋಲಾರ್ ಅಂತ ಅನ್ಬೋದಲ್ಲ. ಈಕೆ ನಾನು ಮೋಲಾರ್ ಪರ್ ಟೈಮ್. ಓಕೆ, ಮೋಲಾರ್ ಪರ್ ಟೈಮ್ ಇನ್ವರ್ಸ್. ಓಕೆ, ರೇಟ್ಗೆ ನೋಡಿ, ನಿನ್ನೆ ಯಾವ ರೀತಿ ರೇಟ್ಗೆ ಡಿಫೈನ್ ಮಾಡಿದ್ದೇವೆ, ಡೆಲ್ಟಾ ಸಿ ಅಪಾನ್ ಡೆಲ್ಟಾ ಟಿ ಅಂತ ಅಂದಿದೆ. ಈಗ ಇದಕ್ಕೆ ನಾನು ಏನಂದಿದೆ, ಮೋಲ್ ಪರ್ ಲೀಟರ್ ಡಿವೈಡೆಡ್ ಬೈ ಇದಕ್ಕೆ ನಾನು ಟೈಮ್, ಟೈಮ್ ಮೇ ಬಿ ಸೆಕೆಂಡ್ ಆರ್ ಮಿನಿಟ್ ಅಂತ ಕೂಡ ಅಂದಿದೆ ನಿನ್ನೆ ನಾನು. ಇದು ಮೋಲ್ ಪರ್ ಲೀಟರ್ಗೆ ಅಂತಾರೆ ಮೋಲಾರ್ ಅಂತ ಅಂತಾರೆ. ಸೊ ಇದಕ್ಕೆ ಮೋಲಾರ್ ಟೈಮ್ ಇನ್ವರ್ಸ್. ಓಕೆ, ಮೋಲಾರ್ ಟೈಮ್ ಇನ್ವರ್ಸ್ ರೇಟ್. ಓಕೆ, ಎಷ್ಟು ಕ್ಲಿಯರ್ ಐತೆ ಎಲ್ಲರಿಗೆ? ನೆಕ್ಸ್ಟ್ ನೋಡಿ, molar time inverse. Now K, as usual K as ಹೇಳಿ, and concentration of ಈ ಕಾನ್ಸಂಟ್ರೇಷನ್ ಮತ್ತೆ ಕಾನ್ಸಂಟ್ರೇಷನ್ ಏನಿರುತ್ತೆ ಎಮ್ಮೆ ಆಗುತ್ತೆ ಅಲ್ಲ, ಕಾನ್ಸಂಟ್ರೇಷನ್ ಮತ್ತೆ ಮೋಲಾರ್ ಆಗುತ್ತೆ ಎಕ್ಸ್. ಇದು ಕೂಡ ಕಾನ್ಸಂಟ್ರೇಷನ್ ಆಫ್ ಬಿ ಕೂಡ ಇದು ಏನಾಗುತ್ತೆ ಮೋಲಾರ್ ಆಗುತ್ತೆ. ಸೊ ಇದಾಗ ಇದರಂದು ನಾವು ಕೆ ತೆಗಿತೇವೆ. ಕೆ ಹೊರಗೆ ತಗೊಂಡಾಗ ಏನಾಗುತ್ತೆ, ಎಮ್ ಪರ್ ಟೈಮ್ ಇನ್ವರ್ಸ್ ಡಿವೈಡೆಡ್ ಬೈ ಎಮ್. ಇಲ್ಲಿ ನೋಡಿ, ಇದಕ್ಕೆ ಎರಡಕ್ಕೆ ಮತ್ತೆ ಕಾಮನ್ ತಗೋತೇನೆ ನಾನು, ಎಮ್. ಇಲ್ಲಿ ನೋಡಿ ಎಕ್ಸ್ ಪ್ಲಸ್ ವೈ ತಗೋತೇನೆ. ಯಾವಾಗ ಲಾಗ್, ನಮಗೆ ಇದು ಒಂದು ಪ್ರಾಪರ್ಟಿ ಗೊತ್ತಿದ್ದಾಗೆ, ಯಾವಾಗ ಬೇಸಸ್ ಸೇಮ್ ಇರುತ್ತೆ ಇನ್ ಮಲ್ಟಿಪ್ಲಿಕೇಶನ್, ದೆನ್ ಪವರ್ಸ್ ಆರ್ ಸಿಂಪ್ಲಿ ಆ್ಯಡೆಡ್. ಓಕೆ, ಇದು ನಿಮಗೆ ನೆನಪಿಡಬೇಕು. ಸೊ ಇದು ಎಕ್ಸ್ ಪ್ಲಸ್ ವೈ ಆಗುತ್ತೆ. ಸೊ ಇವಾಗ ನೋಡಿ, ವೆನ್ ಪವರ್ಸ್ ಆರ್ ಸೇಮ್ ಇನ್ ಡಿವಿಷನ್, then when bases are same, powers illa, when bases are same in division, then powers are subtracted. ಇಲ್ಲಿ ನೋಡಿ m ಬೇಸ್ ಸೇಮ್ ಐತಲ್ಲ, ಸೊ ಅದಕ್ಕಾಗಿ m ಮತ್ತೆ ಮೇಲ್ಗಡೆ ಹೋಗೋದಾಗ ನೋಡಿ ಇದು 1 ಐತಿ, ಇಲ್ಲಿ ಪವರ್ 1 ಐತಿ, 1 ಮೈನಸ್ ಎಕ್ಸ್ ಟು ದಿ ಪವರ್ ಎಕ್ಸ್ ಪ್ಲಸ್ ವೈ ಮೈನಸ್ ಎಕ್ಸ್ ಪ್ಲಸ್ ವೈ. ಇಲ್ಲಿ ಏನಿದಿಲ್ಲ 1 ಇಂಟು ಟೈಮ್ ಇನ್ವರ್ಸ್ ಈ ರೀತಿ ಬರೀತೇವೆ. ಸೊ ಇವಾಗ ಏನು ಬಂತು, ಎಮ್ ಕ್ಯಾಪಿಟಲ್ ಎಮ್ ಎಕ್ಸ್ ಮೈನಸ್ ವೈ, ಇಲ್ಲಿ ಟೈಮ್ ಇನ್ವರ್ಸ್ ಈ ರೀತಿ ಬರ್ತೇವೆ. ಇವಾಗ ಎಮ್ 1 ಮೈನಸ್ ಇದು ಎಕ್ಸ್ ಮೈನಸ್ ವೈ. ಓಕೆ, ಇದು ಎಕ್ಸ್ ಮೈನಸ್ ವೈ ಐತಲ್ಲ, ಈಗ ಇದು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಇದು ಎಕ್ಸ್ ಪ್ಲಸ್ ವೈ ಆಗುತ್ತೆ, ಇದೇನಾಗುತ್ತೆ ಟೈಮ್ ಇನ್ವರ್ಸ್ ಆಗುತ್ತೆ ಈ ರೀತಿ. ಇಲ್ಲಿ ಎಕ್ಸ್ ಪ್ಲಸ್ ವೈ ಈಸ್ ನೋನ್ ಆಸ್, ಇದಕ್ಕೆ ನಾವು ಏನಂತೇವೆ ಎನ್ ಅಂತ ಅಂತೇವೆ, ಇದಕ್ಕೇನಂತೇವೆ ಎನ್ ಅಂತ ಅಂತೇವೆ. 1 ಮೈನಸ್ ಇಲ್ಲಿ ಎನ್, ಇಲ್ಲಿ ಜಸ್ಟ್ ಈ 1 ಮೈನಸ್ ಎನ್, ದಟ್ ಇಸ್ ಟೈಮ್ ಇನ್ವರ್ಸ್. ಸೊ ಇವಾಗ ಈ ಎನ್ಗೆ ನಾವು ಏನಂತೇವೆ ಅಂದರೆ ಓವರ್ ಆಲ್ ಆರ್ಡರ್ ಆಫ್ ದ ರಿಯಾಕ್ಷನ್, ಇದಕ್ಕೆ ಏನಂತೇವೆ ಓವರ್ ಆಲ್
ಆರ್ಡರ್ ಆಫ್ ದ ರಿಯಾಕ್ಷನ್, ಓವರಾಲ್ ಆರ್ಡರ್ ಆಫ್ ದ ರಿಯಾಕ್ಷನ್. ಈ ರೀತಿ ಇಲ್ಲಿ ಎಕ್ಸ್ ಪ್ಲಸ್ ವೈಗೆ ಯಾಕಂತೇವೆ ಅಂದರೆ ಓವರ್ ಆಫ್ ಆರ್ಡರ್ ಆಫ್ ದ ರಿಯಾಕ್ಷನ್ ಈ ಒಂದು ಯೂನಿಟಿಂದ. ಓಕೆ, ಡೆರಿವೇಷನ್ ನೀವು ಈ ಲೆವೆಲ್ ಇಲ್ಲ, ಡಿಗ್ರಿಯಲ್ಲಿ ಇರುತ್ತೆ, ನಾವು ಡಿಗ್ರಿಯಲ್ಲಿ ಓದಿದೆ, ಬಟ್ ಇವಾಗ ನಿಮಗೆ ಇದು ಗೊತ್ತಿರಬೇಕು. ಓಕೆ, ಇದೇನಾಯಿತು ಯೂನಿಟ್ ಆಫ್ ಕೆ ಆಯಿತು. ಓಕೆ, ಯೂನಿಟ್ ಆಫ್ ಕೆ ನೀವು ನೆನಪಿಡೋ ಡೆರಿವೇಷನ್ ನೆನಪಿಡಬೇಡಿ, ಬಟ್ ನಿಮಗೆ ತಿಳಿಬೇಕು ನಾವು ಎಕ್ಸ್ ಪ್ಲಸ್ ವೈ ಅಂತ ಕನ್ಸಿಡರ್ ಮಾಡ್ತೀನಂತೂ ನಾನು ಈ ಡೆರಿವೇಷನ್ ಮಾಡ್ತೀನಿ, ಬಟ್ ನಿಮಗೆ ಈ ಒಂದು ಫಾರ್ಮುಲಾ ಮಾತ್ರ ನೆನಪಿರಬೇಕು, ಡೆರಿವೇಷನ್ ಎಲ್ಲೂ ಕೇಳೋದಿಲ್ಲ. ಸೊ ಇವಾಗ ವಾಟ್ ಈಸ್ ಯೂನಿಟ್ ಆಫ್ ಕೆ ಇಲ್ಲಿ ಬರೆದಾಗ ನಾನು ಜಸ್ಟ್ ಇಲ್ಲಿ ಒಂದು ಸ್ಕ್ವೇರ್ ಆಗಿ ಬರೀತೀನಿ ನೋಡಿ. ಯೂನಿಟ್ ಆಫ್ ಕೆ ಅಲ್ಲಿ ನೋಡಿ ಏನಾಗುತ್ತೆ, ಯೂನಿಟ್ ಆಫ್ ಕೆ ಇವಾಗ ಯಾರು ಹೇಳ್ತೀರಾ, ಎಮ್ 1 ಮೈನಸ್ ಎನ್ ಟೈಮ್ ಇನ್ವರ್ಸ್, 1 n ಮೈನಸ್ 1 ಟೈಮ್ ಇನ್ವರ್ಸ್. ಇಲ್ಲಿ ವಾಟ್ ಈಸ್ ಎನ್, ಇಟ್ ಈಸ್ ಎಕ್ಸ್ ಪ್ಲಸ್ ವೈ, ಇಟ್ ಈಸ್ ಓವರ್ ಆಲ್ ಆರ್ಡರ್ ಆಫ್ ದ ರಿಯಾಕ್ಷನ್, ಓವರ್ ಆಲ್ ಆರ್ಡರ್ ಆಫ್ ರಿಯಾಕ್ಷನ್. ಡೆರಿವೇಷನ್ ಕಡೆ ಗಮನ ಕೊಡಬೇಡಿ, ನಾನು ಜಸ್ಟ್ ಎಕ್ಸ್ ಪ್ಲಸ್ ವೈ ಹೇಗೆ ಬಂತು ಡೈರೆಕ್ಟ್ ನಾನು ನಿಮಗೆ ಬರೆಸಬಹುದಿತ್ತು ಎಮ್ 1 ಮೈನಸ್ ಎನ್ ಅಂತ, ಬಟ್ ಯಾಕೆ ಎಕ್ಸ್ ಪ್ಲಸ್ ವೈ ಆರ್ಡರ್ ಇಲ್ಲ ಮೇಲೆ ನೋಡಿದ್ದೇವೆ. ಆರ್ಡರ್ನ ಯಾವ ರೀತಿ ಡಿಫೈನ್ ಮಾಡ್ತೇವೆ, ಎಕ್ಸ್ ಪ್ಲಸ್ ವೈ ಯಾಕೆ ಮಾಡ್ತೇವೆ, ಇವನ್ ಡೆರಿವೇಷನ್ ಇಂದ ಮಾಡ್ತೇವೆ. ಓಕೆ, ಇಷ್ಟು ಕ್ಲಿಯರ್ ಆಯ್ತಾ, ಕ್ಲಿಯರ್ ಆಯ್ತಾ. ನೆಕ್ಸ್ಟ್ ಇವಾಗ ನಾವು ಏನೆಲ್ಲ ಟಾಪಿಕ್ ಮುಗಿದ್ದೇವೆ, ಇವಾಗ ನಾವು 1 ಮಿನಿಟ್ ನಾವು ಫಸ್ಟ್ ನೋಡಿದೆ ವಾಟ್ ಈಸ್ ರೇಟ್ ಲಾ. ರೇಟ್ ಲಾ ಅಂದರೆ ಎಲ್ಲರಿಗೂ ಕ್ಲಿಯರ್ ಆಗಿರ್ಬೋದು. ನೆಕ್ಸ್ಟ್ ನಾವು ನೋಡಿದೆ ರೇಟ್ ಕಾನ್ಸ್ಟೆಂಟ್, ರೇಟ್ ಕಾನ್ಸ್ಟೆಂಟ್ ಅಂತ ಏನಂತ ನೋಡಿದೆ. ನೆಕ್ಸ್ಟ್ ನೋಡಿದ್ದೇವೆ ಯೂನಿಟ್ ಆಫ್ ಕೆ, ಯೂನಿಟ್ ಆಫ್ ರೇಟ್, ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್, ನಾಟ್ ರೇಟ್, ರೇಟ್ ಕಾನ್ಸ್ಟೆಂಟ್. ಇವಾಗ ನೆಕ್ಸ್ಟ್ ಏನು ಉಳಿತಂದರೆ ನೆಕ್ಸ್ಟ್ ಇನ್ನದರಲ್ಲಿ ಸ್ವಲ್ಪ ಇನ್ನೊಂದು ಟಾಪಿಕ್ ಇದೆ ನೋಡಿ. ನೆಕ್ಸ್ಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಈ ರೇಟ್ ಕಾನ್ಸ್ಟೆಂಟ್. ಈ ಒಂದು ರೇಟ್ ಕಾನ್ಸ್ಟೆಂಟ್ ಹೇಳ್ದಲ್ಲ, ಈಕೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೇಟ್ ಕಾನ್ಸ್ಟೆಂಟ್, ಈ ಒಂದು ರೇಟ್ ಕಾನ್ಸ್ಟೆಂಟ್ಗೆ ಅವೆಲ್ಲ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗ್ತಿದ್ದಾವೆ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೇಟ್ ಕಾನ್ಸ್ಟೆಂಟ್ ಅಂತ ಹೇಳ್ತೇವೆ ನೋಡಿ ಇಲ್ಲಿ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೇಟ್ ಕಾನ್ಸ್ಟೆಂಟ್. ಓಕೆ ನೋಡಿ, ಬ್ಯಾಕ್ ಗ್ರೌಂಡ್ 1 ಮಿನಿಟ್. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೇಟ್ ಕಾನ್ಸ್ಟೆಂಟ್ ಏನೆಲ್ಲ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗ್ತಾವಂತ ನೋಡಿ. ಫಸ್ಟ್ ಇದನ್ನು ಕೆ ಇರುತ್ತೆ ಅಲ್ಲ, ಈ ಕೆ ಡಿಪೆಂಡ್ಸ್ ಆನ್ ಟೆಂಪ್ರೇಚರ್. ಕೆ ಏನಾಗುತ್ತೆ ಅಂದರೆ ಡಿಪೆಂಡ್ಸ್ ಆನ್ ಟೆಂಪ್ರೇಚರ್, ಕೆ ಆಲ್ವೇಸ್ ಡಿಪೆಂಡ್ಸ್ ಆನ್ ಟೆಂಪ್ರೇಚರ್, ಇದು ನಿಮಗೆ ಗಮನದಲ್ಲಿ ಇಡಬೇಕು. ಆ್ಯಂಡ್ ಕೆ ಈಸ್ ಇಂಡಿಪೆಂಡೆಂಟ್, independent of the concentration and pressure. ಇದು ಕೆ ಏನಿರುತ್ತೆ, ಇವು ಎರಡು ಇಂಪಾರ್ಟೆಂಟ್ ಪಾಯಿಂಟು. ಕೆ ಸಿ ಟಿ ಆಗಲಿ ನೀಟ್ ಆಗಲಿ ಪಿ ಯು ಬೋರ್ಡಲ್ಲಿ ಕೂಡ ಕೇಳ್ತಾರೆ ಹಲವಾರು ಟೈಮು. ಕೆ ಸಿ ಟಿ ನೀಟ್ಗಾಗಿ ಕೆ ಡಿಪೆಂಡ್ಸ್ ಆನ್ ಟೆಂಪ್ರೇಚರ್, ರೇಟ್ ಕಾನ್ಸ್ಟೆಂಟ್ ಡಿಪೆಂಡ್ಸ್ ಆ್ಯಂಡ್ ಇಟ್ ಡಸ್ ನಾಟ್ ಡಿಪೆಂಡ್ ಆರ್ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಕಾನ್ಸಂಟ್ರೇಷನ್ ಆ್ಯಂಡ್ ಪ್ರೆಷರ್. ಓಕೆ, ಇಫ್ ನೋಡಿ ಯಾವ ರೀತಿ ಅಂದರೆ ಇಷ್ಟಾಯ್ತಾ. ಒಂದು ವೇಳೆ ಈಗ ನಂಬಲ್ಲಿ ಟೆಂಪ್ರೇಚರ್ ವ್ಯಾರಿ ಆದರೆ ಇಫ್ ಟೆಂಪ್ರೇಚರ್ ವ್ಯಾರಿ ಆದಾಗ ಅಂದರೆ ಚೇಂಜ್ ಆದಾಗ ರೇಟ್ ಕಾನ್ಸ್ಟೆಂಟ್ ಕೆ ಕೂಡ ಏನಾಗುತ್ತೆ, ವ್ಯಾರಿ ಆಗುತ್ತೆ. ಬಟ್ ಇಫ್ ಇವನ್ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇದ್ದಾಗ, ಟೆಂಪ್ರೇಚರು ಕಾನ್ಸ್ಟೆಂಟ್ ಇದ್ದಾಗ ಕೆ ಏನಾಗುತ್ತೆ, ಕೆ ಕೂಡ ಏನಾಗುತ್ತೆ ಫಿಕ್ಸ್ ಆಗುತ್ತೆ, ಕೆ ಕೂಡ ಏನಾಗುತ್ತೆ ಕಾನ್ಸ್ಟೆಂಟ್ ಆಗುತ್ತೆ. ಒಂದು ವೇಳೆ ಇಫ್ ಇದೊಂದು ಕೆ ಜಾಸ್ತಿ ಆದಾಗ, ಈ ಒಂದು ವೇಳೆ ಕೆ ಜಾಸ್ತಿ ಇತ್ತಂದರೆ, ಕೆ ಜಾಸ್ತಿ ಇದ್ದಾಗ ರಿಯಾಕ್ಷನ್ ಫಾಸ್ಟ್ ಇರುತ್ತೆ, ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟು. ಮತ್ತು ಕೆ ಕಡಿಮೆ ಇದ್ದಾಗ ರಿಯಾಕ್ಷನ್ ಸ್ಲೋ ಇರುತ್ತೆ. ಇಷ್ಟು ಗೊತ್ತಾಯ್ತಾ, ಇಷ್ಟು ಕ್ಲಿಯರ್ ಆಯ್ತಾ. ಇದೊಂದು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೇಟ್ ಕಾನ್ಸ್ಟೆಂಟ್, ಇವೆಲ್ಲ ಫ್ಯಾಕ್ಟರ್ಸ್ ಏನೆಲ್ಲ ಎಫೆಕ್ಟ್ ಆಗ್ತಾ ಇರುತ್ತೆ ರೇಟ್ ಕಾನ್ಸ್ಟೆಂಟ್ಗೆ, ಇಷ್ಟೆಲ್ಲ ನಿಮಗೆ ಗೊತ್ತಾಗಿರ್ಬೋದು. ನಾವು ಟೋಟಲಿ 4 ಟಾಪಿಕ್ ಮುಗಿದ್ದೇವೆ. ಇಲ್ಲಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೇಟ್ ಕಾನ್ಸ್ಟೆಂಟ್ ಅಂತ ಇದು ಕೂಡ ಟಾಪಿಕ್ ಮುಗಿದ್ದೇವೆ. ಇವಾಗ ನೆಕ್ಸ್ಟ್ ಟಾಪಿಕ್ ಬರುತ್ತೆ ಎಕ್ಸ್ಪೆರಿಮೆಂಟಲ್ ಡಿಟರ್ಮಿನೇಷನ್. ಫುಲ್ ಕ್ವಶನ್ಸ್ ಮಾಡೋಣ. ಇದಕ್ಕಿಂತ ಮುಂಚೆ ಕೆಲವೊಂದು ಆರ್ಡರ್ಸ್ ಮೇಲೆ ಕ್ವಶನ್ ನೋಡಿ, 3 ಕ್ವಶನ್ಸ್ ಮಾಡಿಸ್ತೇನೆ. ಫೈಂಡ್ ದ ಆರ್ಡರ್ ಆಫ್ ದ ರಿಯಾಕ್ಷನ್ ಬರ್ಕೋರಿ. ಫೈಂಡ್ ದ ಆರ್ಡರ್ ಆಫ್ ದ ರಿಯಾಕ್ಷನ್. ಈ ಒಂದು ರಿಯಾಕ್ಷನ್ ಐತಿ 2A ಗಿವ್ಸ್ B. ನಮಗೆ ಕೆ ಕೊಟ್ಟಿದ್ದಾರೆ, ವ್ಯಾಲ್ಯೂ ಆಫ್ ಕೆ ಈಸ್ 2 × 10⁻⁻6 ಸೆಕೆಂಡ್ ಪರ್ ಸೆಕೆಂಡ್. ಓಕೆ, ಪರ್ ಸೆಕೆಂಡ್ ಅಂತ ಅಂತೇವೆ. ಸೆಕೆಂಡ್ ಇನ್ವರ್ಸ್ ಅಂದರೆ ಕೆಳಗಡೆ ಇರುತ್ತೆ, ಮೇಲ್ಗಡೆ ಹೋದಾಗ ಮೈನಸ್ ಆಗುತ್ತೆ. ಆರ್ಡರ್ ಫೈಂಡ್ ಮಾಡಿ. ಸೊ ಹೇಗೆ ಮಾಡ್ಬೇಕ್ರಿ ಸರ್? ಇದಕ್ಕಾಗಿ ಇಂಥ ಕ್ವಶನ್ಗೆ ಯಾವತ್ತು ನಿಮಗೆ ಒಂದು ವೇಳೆ ಅವ್ರು ರೇಟ್ ಕೊಟ್ಟಿಲ್ಲ, ಇವಾಗ ಯಾವುದೇ ಒಂದು ಕ್ವಶನಲ್ಲಿ ಒಂದು ವೇಳೆ ರೇಟ್ ದೇ ಆರ್ ನಾಟ್ ಗಿವನ್ ದ ರೇಟ್,
ಜಸ್ಟ್ ನಿಮಗೆ ರಿಯಾಕ್ಷನ್ ಮತ್ತು ರೇಟ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾಗ ನೀವು ಫಸ್ಟು ರೇಟ್ ಕಾನ್ಸ್ಟೆಂಟ್ ಯೂನಿಟ್ ಬರೆಯಿರಿ, ರೈಟ್? ಯೂನಿಟ್ ಆಫ್ ಕೆ. ವಾಟ್ ಈಸ್ ಯೂನಿಟ್ ಆಫ್ ಕೆ? ಯೂನಿಟ್ ಆಫ್ ಕೆ ಏನಿರತ್ತೆಪ್ಪ, ಅದಕ್ಕೆ ನೆನಪಿಡಬೇಕು. ದಟ್ ಈಸ್ ಮೋಲಾರ್ 1 ಮೈನಸ್ ಎನ್ ಟೈಮ್ ಇನ್ವರ್ಸ್. ಇಲ್ಲಿ ನೋಡಿ, ರೇಟ್ ಕಾನ್ಸ್ಟೆಂಟಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, ಇಲ್ಲಿ ಮಾತ್ರ ನಿಮಗೆ ಟೈಮ್ ಕೊಟ್ಟಿದ್ದಾರೆ, ಇಲ್ಲಿ ಮಾತ್ರ ಟೈಮ್ ಕೊಟ್ಟಿದ್ದಾರೆ. ನಿಮಗೆ ಇದು ಮೋಲಾರ್ ಕೊಟ್ಟಿದ್ದಿಲ್ಲ, ಕಾನ್ಸಂಟ್ರೇಷನ್ ಎಷ್ಟಿರುತ್ತೆ ಅಂತ ಕೊಟ್ಟಿಲ್ಲ ಅವರು. ಅದಕ್ಕಾಗಿ ಇಲ್ಲಿ ನಾವು ಇವರು ಏನು ಮಾಡಿದ್ದಾರೆ, ಎಮ್ಗೆ 0 ಮಾಡಿದ್ದಾರೆ. ಎಮ್ಗೆ 0 ಮಾಡಿ ಟೈಮ್ ಇನ್ವರ್ಸ್ ಆದಾಗ, ಇದು ಒಂದು ವೇಳೆ 0 ಆದಾಗ ಇದು ಏನಾಗುತ್ತೆ, ಮಾತ್ರ ಇಲ್ಲಿ ನಮಗೆ ಟೈಮ್ ಇನ್ವರ್ಸ್ ಬರುತ್ತೆ, ಟೈಮ್ ಪರ್ ಸೆಕೆಂಡ್ ಬರುತ್ತೆ. ಓಕೆ, ಟೈಮ್ ಬರುತ್ತೆ. ಇದು ಹೇಗೆ 0 ಮಾಡ್ತಾರೆ, ಇದಕ್ಕೆ ಹೌ ಕ್ಯಾನ್ ವಿ ಮೈಕ್ 0? ಇಲ್ಲಿ 1 ಮೈನಸ್ 1 ಮಾಡಿದಾಗ ಮಾತ್ರ 0 ಆಗ್ಬೋದಲ್ಲ. 1 ಮೈನಸ್ 1 ಮಾತ್ರ ಮಾಡಿದಾಗ ನಮಗೆ ಇಲ್ಲಿ ಏನಾಗುತ್ತೆ, 0 ಸಿಗುತ್ತೆ. ಇದು ಕ್ಲಿಯರ್? ಇಲ್ಲಿ 0 ಏಕೆ, ಇವರು ಇದು ಕೊಟ್ಟಿಲ್ಲ, ಇದಕ್ಕೆ ಏನು ಮಾಡಿದ್ದಾರೆ ಅವರು, ಇದಕ್ಕೆ ತೆಗೆದಿದ್ದಾರೆ, ಬಿಸಾಕಿದ್ದಾರೆ ಹೊರಗೆ. ಹೇಗೆ ಬಿಸಾಕ್ಬಹುದು ನಾವು? ಇಲ್ಲಿ ಮಾತ್ರ ನಮ್ಮ ಪವರ್ 0 ಆದಾಗ ಮಾತ್ರ ನಾವು ಇದಕ್ಕೆ ಹೊರಗೆ ಬಿಸಾಕ್ಬಹುದು. ಬಟ್ ಹೇಗೆ ಬಿಸಾಕ್ಬೇಕಂದ್ರೆ ಪವರ್ ಹೇಗೆ 0 ಮಾಡಬೇಕು? ಇಲ್ಲಿ ನಾವು 1 ಮೈನಸ್ 1 ಏನಾಗುತ್ತೆ, 0 ಆಗುತ್ತೆ. ಸೊ 1 ಮೈನಸ್ 1 ಮಾಡಿ ಇದಕ್ಕೆ ಟೈಮ್ ಇನ್ವರ್ಸ್ ಮಾಡಿದ್ದಾರೆ. ಸೊ ಇದೇನಾಗುತ್ತೆ, ಇಲ್ಲಿ ನಮಗೆ ಆಟೋಮೆಟಿಕ್ಲಿ ಸಿಕ್ತು. ಎನ್ ಎಷ್ಟು ಸಿಕ್ತು? 1. ನಮ್ಗೆ ಇಷ್ಟೇ ಬೇಕಾಗಿದೆ ಸ್ವಾಮಿ, ನಮ್ಗೆ ಇಷ್ಟೇ ಬೇಕಾಗಿದೆ. ಆರ್ಡರ್ ಅಂದರೆ ಎನ್ ಬೇಕಾಗಿದೆ ನಮಗೆ. ಎನ್ ಇದು ಎಷ್ಟು ಆರ್ಡರ್? ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಅನ್ಬೋದು. ಒಂದು ವೇಳೆ ಇದು ಫಸ್ಟ್ ಆರ್ಡರ್ ರಿಯಾಕ್ಷನ್. ಇದೇ ರೀತಿ ಇದು ನೀಟಲ್ಲಿ 3 ಸಲ ಈ ರೀತಿ ಕ್ವಶನ್ ಬಂದಿದೆ ನೀಟಲ್ಲಿ. ಸಿಂಪಲ್ ಕ್ವಶನ್ ಅಥವಾ ಇಲ್ಲ, ಸ್ವಲ್ಪ ಟ್ವಿಸ್ಟ್. ಅವಾಗೆ ನಾನು ಅದಕ್ಕೆ ಹೇಳಿದೆ ಯೂನಿಟ್ ಬರೀರಿ ಫಸ್ಟು, ಯೂನಿಟ್ ಬರೆದ್ಮೇಲೆ ಈಸಿಲಿ ಕ್ವಶನ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನು. ಇವಾಗ ನೋಡಿ, ಇಫ್ ನಮಗೆ N1 ಬಂದಾಗ ವಿ ರಿಪ್ರೆಸೆಂಟ್ ಇಟ್ ಆಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಇಫ್ N1 ಬಂದಾಗ ಇದಕ್ಕೆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತೇವೆ. ಇಫ್ N2 ಬರೆದಾಗ ವಿ ರೈಟ್ ಇಟ್ ಆಸ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಮತ್ತು N3 ಬಂದಾಗ ಇಫ್ N is equal to 3 then we write as the third order reaction. It is third order reaction. ಓಕೆ, ಇಷ್ಟು ಕ್ಲಿಯರ್ ಐತೆ ಎಲ್ಲರಿಗೆ? ಈಗ ಏನಂತೀವಿ, ಥರ್ಡ್ ಆರ್ಡರ್ ರಿಯಾಕ್ಷನ್ ಅಂತ ಅಂತೀವಿ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಇವಾಗ ಸಿಂಪ್ಲಿ ಇಲ್ಲಿ ನಮಗೆ x+y ಮಾಡೋದಿದ್ದಿಲ್ಲ, ಯಾಕಂದರೆ ಅವ್ರು ಕೊಟ್ಟಿಲ್ಲ. ಇಫ್ ದೇ ಗಿವನ್ ರೇಟ್, ಓಕೆ, ಈ ಒಂದು ರಿಯಾಕ್ಷನ್ ರೇಟ್ ಕೂಡ ಬರ್ಲಿಕ್ಕೆ ಬರೋದಿಲ್ಲ. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ. ವಾಟ್ ಈಸ್ the order of a reaction? What is the order of the reaction whose rate is equal to k? ಇಲ್ಲಿ ಏನು ಕೊಟ್ಟಿದ್ದಾರೆ, C of A, concentration of A is equal to 3/2 and concentration of B is equals to -1/2. ಇಲ್ಲಿ ನಮ್ಮ ರೇಟ್ ಯಾವ ರೀತಿ ಬರಿತೇವೆ, ರೇಟ್ ಈ ರೀತಿ ಬರಿತೇವಲ್ಲ, K of A, ಕಾನ್ಸಂಟ್ರೇಷನ್ ಆಫ್ ಎ ಅಂಡ್ ಕಾನ್ಸಂಟ್ರೇಷನ್ ಆಫ್ ಬಿ. ಇಲ್ಲಿ ಎಕ್ಸ್, ಇದು ವೈ. ಇವಾಗ ಇದು ಎ, ಇದಕ್ಕೆ ಎಗೆ ಏನಂದಾರೆ ಅವರು ಸಿ ಅಂದಿದ್ದಾರೆ, ಮತ್ತು ಬಿಗೆ ಏನಂದಿದ್ದಾರೆ ಸಿ ಬಿ ಅಂದಿದ್ದಾರೆ. ಇನ್ನು ನಮಗೆ ಆರ್ಡರ್ ಫೈನ್ ಮಾಡಿರುತ್ತೆ. ವಾಟ್ ಈಸ್ ಆರ್ಡರ್? ಹೌ ಕ್ಯಾನ್ ವಿ ರೈಟ್ ಆರ್ಡರ್? ನಾನು ಹೇಳಿದೆ ಆರ್ಡರ್ ಯಾವ ರೀತಿ ಬರೀತೀರಾ, x+y. ಇಲ್ಲಿ ಎಕ್ಸ್ ಏನೈತಿ, ಎಕ್ಸ್ ನಮ್ಮದು 3/2 ಐತಿ, ವೈ ಏನೈತಿ -1/2 ಐತಿ. ಸೊ ಇಲ್ಲಿ ಇದಕ್ಕೆ x ಪ್ಲಸ್ ವೈ, ಎಕ್ಸ್ ಏನೈತಿ 3/2 ಐತಿ, ಪ್ಲಸ್ ಮೈನಸ್ 1/2. ಇವಾಗ ಬೇಸಸ್ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇವು 2 ಸೇಮ್ ಇದ್ದಾವಲ್ಲ, ಇವಕ್ಕೆ 2 ಆ್ಯಸ್ ಯೂಶುವಲ್ ಇಡಿ. ಇಲ್ಲಿ 2/2 ಎಷ್ಟು ಬರುತ್ತೆ, 1 ಅಂತ ಬರುತ್ತೆ. ಸೊ ಇದು ಕೂಡ ಆರ್ಡರ್ ಏನಾಗುತ್ತೆ, ಆರ್ಡರ್ N is equal to 1. ಇದು ಏನಾಗುತ್ತೆ, ಫಸ್ಟ್ ಆರ್ಡರ್ ರಿಯಾಕ್ಷನ್. ಇದು ಕಡೆ ಏನಾಗುತ್ತೆ, ಫಸ್ಟ್ ಆರ್ಡರ್ ರಿಯಾಕ್ಷನ್. ಈ ರೀತಿ ಸಿಂಪಲ್ ಕ್ವಶನ್ ಕೂಡ ನೀಟಲ್ಲಿ KCTಯಲ್ಲಿ ಕೇಳ್ತಾರೆ, ನೆನಪಿಡಿ. ಒಂದ್ಸಲ KCTಯಲ್ಲಿ 2-3 ಟೈಮ್ಸ್ ಕೇಳಿದ್ದಾರೆ KCTಯಲ್ಲಿ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್. ನಾನು ರೇಟ್ ಕೊಡ್ತೇನೆ, ನೀವು ಆರ್ಡರ್ ಹೇಳಿ ನನಗೆ. ಯಾರು ಹೇಳ್ತೀರಿ ನೋಡೋಣ, ಫಸ್ಟ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. R is equal to K of B. ಮತ್ತು ಈ ರೀತಿ ನಮಗೆ ಕೊಟ್ಟಿದ್ದಾರೆ, ಇಲ್ಲಿ ನಮಗೆ 0 ಕೊಟ್ಟಿದ್ದಾರೆ. ಆರ್ಡರ್, ಸಿಂಪಲ್ ಆರ್ಡರ್ ಬರೆಯಿರಿ. ಈಗ ಆರ್ಡರನ್ನು ಯಾವ ರೀತಿ ಆರ್ಡರ್ ಬರೀತೀರಾ, x+y ಮಾಡಿ. ಇಲ್ಲಿ ಏನು ಇದ್ದಿಲ್ಲ, 1 ಇರುತ್ತೆ, ಪವರ್ 1 + 1 ಮತ್ತೇನಾಗುತ್ತೆ, N is equal to 1. ಇದು N ಏನಾಯಿತು, ಮತ್ತು ಆರ್ಡರ್, ಇದು ಕೂಡ ಫಸ್ಟ್ ಆರ್ಡರ್ ರಿಯಾಕ್ಷನ್ ಬಂತಾ. ಓಕೆ, ಇದು ಕೂಡ ಫಸ್ಟ್ ಆರ್ಡರ್ ರಿಯಾಕ್ಷನ್ ಬಂತಾ. ನೆಕ್ಸ್ಟ್ ಸೆಕೆಂಡ್ ಕ್ವಶನು, ಇನ್ನೊಂದು ಕ್ವಶನ್ ಕೊಡ್ತೇನೆ ನೋಡಿ. R is equal to K of ಇಲ್ಲಿ ನಾನು ಸಿಂಪಲ್ ಆಗಿ ಕೊಡ್ತೇನೆ 8, 1 minute 2, ಇಲ್ಲಿ ಮತ್ತು B ನಾನು ಕೊಡ್ತೇನೆ 1. ಈ ರೀತಿ ನಾನು ಕೊಡ್ತೇನೆ. ಹೇಳಿ ಎಷ್ಟಾಗುತ್ತೆ ಆರ್ಡರ್ ಎಷ್ಟಾಗುತ್ತೆ ಹೇಳಿ, ಯಾರು ಹೇಳ್ತೀರಾ ಆರ್ಡರು?
ಇದೇ ರೀತಿ ಕ್ವಶನ್ ಬರುತ್ತೆ, ಆರ್ಡರ್ ಬರುತ್ತೆ 2+1 ಬರುತ್ತೆ 3 ಬರುತ್ತೆ. ಇದು ಥರ್ಡ್ ಆರ್ಡರ್ ರಿಯಾಕ್ಷನ್ ಆಗುತ್ತೆ, ಇದು ಥರ್ಡ್ ಆರ್ಡರ್ ರಿಯಾಕ್ಷನ್. ಅದೇ ರೀತಿ ನಾನು ಇನ್ನೊಂದು ಕ್ವಶನ್ ಕೊಡ್ತೇನೆ, R = K A ಆ್ಯಂಡ್ B. ನಾನು ಪವರ್ ಏನು ಕೊಡೋದಿಲ್ಲ, ಇಫ್ ನಥಿಂಗ್ ಪವರ್ ಏನೂ ಇದ್ದಿದ್ದಿಲ್ಲ ಅಂದರೆ ಇಲ್ಲಿ 1 1 ಅಂತ ಕನ್ಸಿಡರ್ ಮಾಡಿ. ಆರ್ಡರ್ ಮತ್ತೆ ಏನಾಗುತ್ತೆ, ಮತ್ತೆ ನಿಮ್ಮ ಆರ್ಡರ್ ಆಗುತ್ತೆ 1+1 ಆರ್ಡರ್ ಆಗುತ್ತೆ 2 ಅಂತ ಆಗುತ್ತೆ. ಆರ್ಡರ್ ಏನಾಗುತ್ತೆಪ್ಪ 2 ಅಂತ ಆಗುತ್ತೆ. ಓಕೆ, ಆರ್ಡರ್ ಏನಾಗುತ್ತೆ 2 ಅಂತ ಆಗುತ್ತೆ. ಯಾವ ರೀತಿ ಆರ್ಡರ್ ಬರೀತಾ ಕ್ಲಿಯರ್ ಐತೆ ಎಲ್ಲರಿಗೆ? ಇದು ಏನಾಯಿತು, ನಾವು ಇಲ್ಲಿವರೆಗೆ ಆರ್ಡರ್ ಎಷ್ಟಲ್ಲಿ ಇವತ್ತು ಆರ್ಡರ್ ಓದಿದ್ದೇವೆ. ಇದು ಸಿಂಪಲ್ ಆರ್ಡರ್, ಇದು ಸಿಂಪಲ್ ಕಾಮನ್ ಆರ್ಡರ್, ಇದು ಯಾರು ಕೂಡ ಮಾಡ್ಬೋದು. ಇವಾಗ ಮೇನ್ ಬರುತ್ತೆ ಏನಂದರೆ ಎಕ್ಸ್ಪ್ರಿಮೆಂಟಲಿ ನಾವು ಹೇಗೆ ತೆಗಿತೇವೆ ನಾನು ಅಂದಿದೆ ಆರ್ಡರ್ ಈಸ್ ಆನ್ ಎಕ್ಸ್ಪ್ರಿಮೆಂಟಲ್ ಕ್ವಾಂಟಿಟಿ ಅಂತ ಹೇಳಿದೆ. ಆರ್ಡರ್ ಈಸ್ ವಾಟ್ ಎಕ್ಸ್ಪ್ರಿಮೆಂಟಲ್ ಕ್ವಾಂಟಿಟಿ ಅಂತ ಹೇಳಿದೆ. ಯಾವ ರೀತಿನೂ ಈ ಆರ್ಡರ್ ಆಸ್ ಎಕ್ಸ್ಪ್ರಿಮೆಂಟಲ್ ಕ್ವಾಂಟಿಟಿ ಅಂತ ಬರಿತೀವಿ ಅಂತ ಇವಾಗ ನೋಡೋಣ. ಎಕ್ಸ್ಪ್ರಿಮೆಂಟಲ್ ಡಿಟರ್ಮಿನೇಷನ್ ಆಫ್ ಆರ್ಡರ್, ಎಕ್ಸ್ಪೆರಿಮೆಂಟಲ್ ಡಿಟರ್ಮಿನೇಷನ್ ಆಫ್ ಆರ್ಡರ್. ಇದಕ್ಕೆ ಏನೋ ಥಿಯರಿ ಇಲ್ಲ. ಈಗ ಒಂದು ನೋಡಿ, ಈಗ ಒಂದು ಲ್ಯಾಬ್ ಐತಿ, ಸಪೋಸ್ ಇದು ಲ್ಯಾಬ್ ಐತಿ ನೋಡಿ. ಈಗ ಲ್ಯಾಬಲ್ಲಿ ಏನು ಮಾಡ್ತಾರೆ, ಇಲ್ಲಿ ಒಂದು ರಿಯಾಕ್ಷನ್ ತಗೋತಾರೆ, ಯಾವುದೇ ಒಂದು ರಿಯಾಕ್ಷನ್. ಇಲ್ಲಿ ಒನ್ ಮೋರ್ ಥಿಂಗ್, ಈ ರಿಯಾಕ್ಷನ್ ಎಲಿಮೆಂಟ್ರಿ ಇರೋದಿಲ್ಲ, ಈ ರಿಯಾಕ್ಷನು ಎಲಿಮೆಂಟ್ರಿ ಇರೋದಿಲ್ಲ. ನಾನು ಏನು ಹೇಳಿದೆ, ಈ ರಿಯಾಕ್ಷನ್ ನಾಟ್ ಎಲಿಮೆಂಟ್ರಿ ಇರೋದಿಲ್ಲ, ನಾಟ್. ಓಕೆ, ನಾನು ಏನು ಹೇಳಿದೆ, ಇಲ್ಲಿ ಎಲಿಮೆಂಟ್ರಿ ಇರೋದಿಲ್ಲ. ನಿಮಗೆ ಒಂದು ಕಂಡೀಷನ್ ನಿಮಗೆ ನೆನಪು ತರಿಸಿದ್ದಾರೆ, X = A ಆ್ಯಂಡ್ Y = B. ಅಂದರೆ ಇದೇನೈತಿ, ಇದು ಪವರ್ ಐತಿ, ಇದೇನೈತಿ ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್ ಐತಿ, ಇದೇನೈತಿ ಸ್ಟೈಕೋಮೆಟ್ರಿಕ್ ಕೋಫಿಷಿಯಂಟ್ ಐತಿ, ಇದು ಕೂಡ ಪವರ್ ಐತಿ, ಇದೇನೈತಿ ಸ್ಟೈಕೋಮೆಟ್ರಿಕ್. ಇದು ಯಾವಾಗತ್ತೆ, ವೆನ್ ದ ರಿಯಾಕ್ಷನ್ ಈಸ್ ಎಲಿಮೆಂಟ್ರಿ. ಬಟ್ ಯಾವತ್ತೂ ಕೂಡ ಎಕ್ಸ್ಪೆರಿಮೆಂಟಲ್ ಡಿಟರ್ಮಿನೇಷನಲ್ಲಿ ರಿಯಾಕ್ಷನ್ ಎಲಿಮೆಂಟ್ರಿ ಇರೋದಿಲ್ಲ, ಇದು ನೆನಪಿಡಬೇಕು. ಓಕೆ, ಇದು ನಿಮಗೆ ನೆನಪಿಡಬೇಕು ಇಲ್ಲಿ. ನೆಕ್ಸ್ಟ್ ನೋಡಿ, ನಿಮಗೆ ಒಂದು ಈ ರೀತಿ ಒಂದು ಟ್ಯಾಬ್ಯುಲರ್ ಕಾಲಮ್ ಕೊಟ್ಟಿರ್ತಾರೆ. ಈ ರೀತಿ ನಿಮಗೆ ಪೇಪರಲ್ಲಿ ಚೆಕ್ ಮಾಡ್ಬೋದು, ಎಲ್ಲ ಪೇಪರಲ್ಲಿ ಒಂದೊಂದು ಇರುತ್ತೆ. ಈ ರೀತಿ 3 ಕಾಲಮ್ ಇರುತ್ತವೆ. ಒಂದು ಕಡೆ ಏನು ಬರೀತಾರೆ, ಒಂದು ಕಡೆ ಬರೀತಾರೆ ನಿಮ್ಮದು ಕಾನ್ಸಂಟ್ರೇಷನ್ ಆಫ್ A ಬರೀತಾರೆ, ಇನ್ನೊಂದು ಕಡೆ ಕಾನ್ಸಂಟ್ರೇಷನ್ ಆಫ್ B ಬರೀತಾರೆ. ಇಲ್ಲಿ ಆ ಒಂದು ಕಾನ್ಸಂಟ್ರೇಷನ್ ಮೇಲೆ ರೇಟ್ ಎಷ್ಟಾಗಿದೆ ಅಂತ ನಿಮಗೆ 3 ಎಕ್ಸ್ಪೆರಿಮೆಂಟ್ ತೆಗೆದಿರ್ತಾರೆ ಈ ಸಲ. ಈ ರೀತಿ ನೀವು 3 ಫಸ್ಟ್ ಏನು ಬರೀಬೇಕು, ರೇಟ್ ಲಾ ಬರೀಬೇಕು. ರೇಟ್ ಲಾ ಬರೆದ್ಮೇಲೆ ನಾನು ಮುಂದೆ ಹೇಗಿರುತ್ತೆ ಅಂತ ಹೇಳ್ತೇನೆ ನೋಡಿ. ಓಕೆ, ಈ ರೀತಿ ನಿಮಗೆ ಥಿಯರಿ ಏನೂ ಇಲ್ಲ. ಕ್ವಶನ್ ಯಾವ ರೀತಿ ಮಾಡಬೇಕಂತ ನಾನು ಕ್ವಶನ್ಸ್ ತಂದಿದ್ದೇನೆ. ಈ ಒಂದು ಕ್ವಶನ್ಸ್ ಮೇಲೆ ಮಾಡೋಣ. ಒಂದು ಕ್ವಶನ್ ಐತೆ ನೋಡಿ ಇಲ್ಲಿ, ಇದು ಒಂದು ರಿಯಾಕ್ಷನ್ ಈ ರೀತಿ ಐತಿ. ಓಕೆ, ಫೈಂಡ್ ದ ಆರ್ಡರ್ ಆಫ್ ದ ರಿಯಾಕ್ಷನ್. ಫಸ್ಟ್ ಕ್ವಶನ್ನು ಇದು, ಫೈಂಡ್ ದ ಆರ್ಡರ್ ಆಫ್ ದ ರಿಯಾಕ್ಷನ್. ನಮಗೆ ರಿಯಾಕ್ಷನ್ ಕೊಟ್ಟಿದ್ದಾರಪ್ಪ, ಆರ್ ರಿಯಾಕ್ಷನ್ ಏನೈತಿ, ಆರ್ ರಿಯಾಕ್ಷನ್ ಏನೈತಿ 2A + 3B = 4C ಅಂತ ಅನ್ಬೋದು. ಇವಾಗ ನಾನು ಮುಂಚೆ ಕೂಡ ಹೇಳಿದ್ದೇನೆ, ಸ್ಟೈಕೋಮೆಟ್ರಿ ಇಲ್ಲಿ ಎಲಿಮೆಂಟ್ರಿ ಇರೋದಿಲ್ಲ. ಒಂದು ವೇಳೆ ಇದು ಎಲಿಮೆಂಟ್ರಿ ಇರೋದಿಲ್ಲ, ಕಾಂಪ್ಲೆಕ್ಸ್ ಇರುತ್ತೆ ಎಲ್ಲ ರಿಯಾಕ್ಷನ್ಸು. ಇಲ್ಲಿ ನೋಡಿ, ಈ ರೀತಿ ಟ್ಯಾಬ್ಯುಲರ್ ಕಾಲಮ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ಕಾನ್ಸಂಟ್ರೇಷನ್ ಆಫ್ A ಕೊಟ್ಟಿದ್ದಾರೆ, ಇದು ಇಲ್ಲಿ ನಿಮ್ಗೆ ಇದು ಏನು ಕೊಟ್ಟಿದ್ದಾರೆ, ಯೂನಿಟ್ ಕೊಟ್ಟಿದ್ದಾರೆ ತೆಳಗೆ, ಇದು ಯೂನಿಟ್ ಐತಿ. ಓಕೆ, ಸೊ ಇವಾಗ ನೋಡಿ ಎ ಎಷ್ಟು ಕೊಟ್ಟಿದ್ದಾರೆ. ಫಸ್ಟು ಎವ್ರಿ ಒಂದು ರಿಯಾಕ್ಷನ್ಗೆ, ಇದು ರಿಯಾಕ್ಷನ್ ನಂಬರ್ 1. ಫಸ್ಟ್ ರಿಯಾಕ್ಷನ್ಗೆ ನಾನು ಏನು ಬರೀತೇನೆ, ರೇಟ್ ಲಾ ಬರೀತೇನೆ. ಈ ರೇಟ್ ಲಾ ಹೇಗೆ ಬರೀತಪ್ಪ, ರೇಟ್ ಲಾ = K concentration of A and concentration of B x to the sum power. ಇಲ್ಲಿ ನೋಡಿ, ಫಸ್ಟ್ ರಿಯಾಕ್ಷನ್ ರೇಟ್ ಎಷ್ಟು ಕೊಟ್ಟಿದ್ದಾರೆ, 2 × 10⁻⁻⁴ ಕೊಟ್ಟಿದ್ದಾರೆ. ರೇಟ್ ಎಷ್ಟು ಕೊಟ್ಟಿದ್ದಾರೆ ನಮಗೆ, ರೇಟ್ ಎಷ್ಟು ಕೊಟ್ಟಿದ್ದಾರೆ, 1 ಮಿನಿಟ್. ಓಕೆ, ಫಸ್ಟ್ ರಿಯಾಕ್ಷನ್ಗೆ ರೇಟ್ ಎಷ್ಟು ಕೊಟ್ಟಿದ್ದಾರೆ, 2 × 10⁻⁻⁴ ನಮಗೆ ಫಸ್ಟ್ ರಿಯಾಕ್ಷನ್ ರೇಟ್ ಕೊಟ್ಟಿದ್ದಾರೆ. = K ಆಸ್ ಯೂಶುವಲ್. ಇಡಿ ಕಾನ್ಸಂಟ್ರೇಷನ್ ಆಫ್ A ಎಷ್ಟಾಯ್ತು ನೋಡಿ, ಇಲ್ಲಿ ಕಾನ್ಸಂಟ್ರೇಷನ್ ಆಫ್ A. ಓಕೆ, ದಿಸ್ ಇಸ್ ಕಾನ್ಸಂಟ್ರೇಷನ್ ಆಫ್ A. ಇದು ಎಷ್ಟೈತಿ ಕಾನ್ಸಂಟ್ರೇಷನ್, 0.1 ಅದಕ್ಕೆ X, ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ B 0.1 ಅದಕ್ಕೆ Y. ಅದೇ ರೀತಿ ನೆಕ್ಸ್ಟ್ ಸೆಕೆಂಡ್ ರಿಯಾಕ್ಷನ್ ಏನೈತಿ, ಅದಕ್ಕೆ ರೇಟ್ ಎಷ್ಟೈತಿ, 4 × 10⁻⁴ ಐತಿ, -4. K ಆಸ್ ಯೂಶುವಲ್. ಇಡಿ ಕಾನ್ಸಂಟ್ರೇಷನ್ ಆಫ್ A 0.1. ಇದು ಕಾನ್ಸಂಟ್ರೇಷನ್ ಆಫ್ A, ಇದು ಕಾನ್ಸಂಟ್ರೇಷನ್ ಇವೆಲ್ಲ ಇದು ಕಡೆ ಇದು ಅಂತ ಕಾನ್ಸಂಟ್ರೇಷನ್. ಓಕೆ, ಈ ಕಡೆ ಇರುವಂಥ ಎಲ್ಲ ಕಾನ್ಸಂಟ್ರೇಷನ್ ಇವೆಲ್ಲ. ಓಕೆ, ಇವೆಲ್ಲ ಕಾನ್ಸಂಟ್ರೇಷನು ಇದು ಇರುವಂಥ ಈ ಎಲ್ಲ ಯಾವೆಲ್ಲ ಹೈಲೈಟ್ ಎಲ್ಲೋಯಿಂದ ಮಾಡ್ತಿದ್ದೇನೆ, ಮ್ಯಾಲೆ ಬರೆದಿರ್ತಾರೆ ಎಲ್ಲ ನಿಮ್ದು ಏನಿರುತ್ತೆ ರೇಟ್ ಇರುತ್ತೆ. ಇದು ಗಮನದಲ್ಲಿಡಿ. ನೆಕ್ಸ್ಟ್ ನೋಡಿ, ಇಲ್ಲಿ ಇದು X, ಕಾನ್ಸಂಟ್ರೇಷನ್ ಆಫ್ B ಎಷ್ಟಿತ್ತು, 0.2 ಕೊಟ್ಟಿದ್ದಾರೆ, ಇದಕ್ಕೆ Y. ಮತ್ತೆ ಥರ್ಡ್ ರಿಯಾಕ್ಷನ್
ಹೀಗೆ ಲೈನ್ ವೈಸ್ ಬರೀರಿ. ಥರ್ಡ್ ರಿಯಾಕ್ಷನ್ 16 × 10⁻⁻4 ಇಸ್ ಈಕ್ವಲ್ ಟು ಕೆ 0.2 ಇಲ್ಲಿ ಎಕ್ಸ್, ಇಲ್ಲಿ ಮತ್ತೇನು ಕೊಟ್ಟಿದ್ದಾರೆ 0.2 ಕೊಟ್ಟಿದ್ದಾರೆ. ಈ ರೀತಿ ನೀವು ಫಸ್ಟ್ 3 ರಿಯಾಕ್ಷನ್ ರೇಟ್ ಬರ್ದಿರಾ, ರೇಟ್ ಲಾ ಬರ್ದಿರಾ. ಇವಾಗ ಈ ರೀತಿ ಡಿವೈಡ್ ಮಾಡಿ ಒಂದು ಸಲ ಎಕ್ಸ್ ಹೋಗಬೇಕು, ಒಂದು ಸಲ ವೈ ಹೋಗಬೇಕು. ಅಂದರೆ ಇವಾಗ ನೋಡಿ, ಒಂದು ವೇಳೆ ನಾನು ಇಕ್ವೇಷನ್ ರಿಯಾಕ್ಷನ್ 1 ಮತ್ತು ರಿಯಾಕ್ಷನ್ 2ಗೆ ಡಿವೈಡ್ ಮಾಡಿದಾಗ ಎಕ್ಸ್ ಹೋಗುತ್ತೆ, ವೈ ಬರುತ್ತೆ. ಇಲ್ಲಿ ನೋಡಿ, ನಾನು ಇದು ಡಿವೈಡ್ ಮಾಡಿದಾಗ ಇದು ಫುಲ್ ಕ್ಯಾನ್ಸಲ್ ಆಗುತ್ತೆ. ಕೆ ಕೂಡ ಇಲ್ಲಿ ಏನು ಬರುತ್ತೆ, ಇದು 1/2 ಬರುತ್ತೆ. ಇಲ್ಲಿ ಏನು ಬರುತ್ತೆ 1/2 ಬರುತ್ತೆ. ಇದಕ್ಕೋಷ್ಟು ಇಲ್ಲಿ ಏನು ಬರುತ್ತೆ, ಇಲ್ಲಿ ಕೂಡ 1/2 ವೈ ಬರುತ್ತೆ. ಇಲ್ಲಿ ಕೂಡ 1/2 ವೈ ಬರುತ್ತೆ. ಇಲ್ಲಿ ನೋಡಿ ಪವರು, ಇಲ್ಲಿ 1, ಇಲ್ಲಿ ಪವರ್, ಇಲ್ಲಿ ನೋಡಿ ಇದಕ್ಕೆ ಗಮನ ಇಡಿ, y = 1 ಅಂತ ಬರುತ್ತೆ. ಈ ರೀತಿ ಕ್ಯಾನ್ಸಲ್ ಮಾಡಿ ಒಮ್ಮೆ ಎಕ್ಸ್ ಹೋಗಬೇಕು, ಒಮ್ಮೆ ವೈ ಹೋಗಬೇಕು. ಈ ರಿಯಾಕ್ಷನ್ 1/2 ಕ್ಯಾನ್ಸಲ್ ಮಾಡಿ. ಎವ್ರಿ ಟೈಮ್ ಯಾವ ರೀತಿ ನಿಮ್ಮ ಮೇಲೆ ಬಿಟ್ಟಿದ್ದು. ಎಲ್ಲಿ ಯಾವ ರೀತಿ ಅಂದರೆ ನಿಮಗೆ ಟ್ರಿಕ್ ಹೇಳ್ತೀನಿ ನೋಡಿ. ಎಲ್ಲಿ ಎಕ್ಸ್ ಕಾನ್ಸಂಟ್ರೇಷನ್ ಸೇಮ್ ಇರುತ್ತೆ, ಅವು ಫಸ್ಟ್ ಆ ರಿಯಾಕ್ಷನ್ ಫುಲ್ ಕ್ಯಾನ್ಸಲ್ ಮಾಡಿ. ಎಲ್ಲಿ ವೈ ರಿಯಾಕ್ಷನ್ ಕ್ಯಾನ್ಸಲ್ ಆಗುತ್ತೆ ಸೆಕೆಂಡ್ ಟೈಮ್ ಅವು ಕ್ಯಾನ್ಸಲ್ ಮಾಡಿ. ಓಕೆ, ಈಗ ನೋಡಿ ಫಸ್ಟ್ ರಿಯಾಕ್ಷನ್ 1/2 ಮಾಡಿದಾಗ ಇಲ್ಲಿ ನೋಡಿ, ಈಗ ಫಸ್ಟ್ ಇದು ಕ್ಯಾನ್ಸಲ್ ಆಗಿ 10⁻⁴ 10⁻⁻4 ಇದು ಕೂಡ ಕ್ಯಾನ್ಸಲ್ ಆಗುತ್ತೆ. ಇದು 1 ಜ ಹೋಗುತ್ತೆ, ಇದು 2 ಜ ಹೋಗುತ್ತೆ. ಎಷ್ಟು ಬರುತ್ತೆ 1/2 ಬರುತ್ತೆ. ಇದೇನು ಬರುತ್ತೆ 1/2. ನಾನು ಇಲ್ಲಿ ತೆಗಿತೇನೆ ಸೆಕೆಂಡ್ ರಿಯಾಕ್ಷನ್ಗೆ ಬೇಕಾಗುತ್ತೆ. ಇಲ್ಲೇನು ಬರುತ್ತೆ 1/2. ಇದು ಫುಲ್ ಕ್ಯಾನ್ಸಲ್ ಆಗಿ 0, ಅದು ಇದು ಈಕ್ವಲ್ಸ್ ಟು ಇಲ್ಲೇನು ಬರುತ್ತೆ. ಈಗ ನೋಡಿ ಇದು 0.1, ಇದು 1/2 ಬರುತ್ತೆ. ಇದು ಕೂಡ 1/2 ಬರುತ್ತೆ. ಓಕೆ, ಇದಕ್ಕೆ ಪವರ್ ಎಷ್ಟು ಬರುತ್ತೆ y. ಇಲ್ಲಿ ಪವರ್ ಕಂಪೇರ್ ಮಾಡಬೇಕು. ಇಲ್ಲಿ ಪವರ್ 1 ಐತಿ, ಎನಿಥಿಂಗ್ ಇದ್ದಿಲ್ಲ ಒಂದು 1. ಸೊ ಇವಾಗ ನಮಗೆ y = 1 ಅಂತ ಸಿಕ್ತು. ಈಗ ಸೆಕೆಂಡು ರಿಯಾಕ್ಷನ್ 2 ಮತ್ತು ರಿಯಾಕ್ಷನ್ 3 ಅನ್ನು ಕ್ಯಾನ್ಸಲ್ ಮಾಡಿ. ರಿಯಾಕ್ಷನ್ 2 ಡಿವೈಡೆಡ್ ಬೈ ರಿಯಾಕ್ಷನ್ 3 ಅನ್ನು ಕ್ಯಾನ್ಸಲ್ ಮಾಡಿ. ಎಷ್ಟು ಬರುತ್ತೆ ಈಗ ನೋಡಿ, ಇದು 1 ಜ, ಇದು 4 ಜ ಹೋಗುತ್ತೆ. ಇದು ಎಷ್ಟು ಬರುತ್ತೆ 1/4 ಬರುತ್ತೆ. ಇದು ಈಕ್ವಲ್ಸ್ ಟು ಇಲ್ಲಿ ನೋಡಿ, ಇದು 1/2. ಇದಕ್ಕೆ ಕೂಡ ಈ ಕಡೆ ಏನು ಬರುತ್ತೆ y. ಈಗ ಎಕ್ಸ್ ಎಷ್ಟು, ಇಲ್ಲಿ ಎಕ್ಸ್ ಎಷ್ಟು ಬರುತ್ತೆ, ಇಲ್ಲಿ ಕೂಡ ಈಗ ಎಕ್ಸ್ ಬರುತ್ತೆ. ಈಗ 1/4ಗೆ ನಾನು 1/2 ಅಂತ ಬರಿಬೋದು. ಇಲ್ಲಿ ಕೂಡ 1/2 x ಅಂತ, ಯಾಕಂದರೆ ನಮಗೆ ಬೇಸಸ್ ಸೇಮ್ ಮಾಡೋದಿದ್ದಾಗ. ಇದೆಷ್ಟು ಬರುತ್ತೆ ನಮಗೆ, ಇದು ಬರುತ್ತೆ x = 2 ಅಂತ ಬರುತ್ತೆ. ಇಲ್ಲಿ ನಮಗೆ x ಎಷ್ಟು ಬರುತ್ತೆ 2 ಅಂತ ಬರುತ್ತೆ. ನಮಗೆ x = 2 ಬತ್ತು ಮತ್ತು y = 1 ಅಂತ ಬತ್ತು. ಸೊ ಇವಾಗ n ಎಷ್ಟಾಗುತ್ತೆ, x + y ಆಗುತ್ತೆ. ಇದಾಗುತ್ತೆ 2 + 1, ಇದೇನಾಗುತ್ತೆ 3 ಆಗುತ್ತೆ. ಇದೇನಾಗುತ್ತೆ ಥರ್ಡ್ ಆರ್ಡರ್ ರಿಯಾಕ್ಷನ್ ಆಗುತ್ತೆ. ಕ್ಲಿಯರ್ ಆಯ್ತಾ? ಇನ್ನೊಂದು ಕ್ವಶನ್ ಐತೆ ನೋಡಿ, ಈ ಕ್ವಶನ್ ನೋಡಿ. ಇವಾಗ ಅವರು ರೇಟ್ ಆಫ್ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ ಅವರು. ಅದು ರೇಟು, ಅದು x⁴a ಅಂತ ಕೊಟ್ಟಿದ್ದಾರೆ, 2⁵b ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಕೆಲಸ ಈಸಿ ಮಾಡಿದ್ದಾರೆ ಅವರು. ನಮಗೆ ಆಪ್ಷನ್ಸ್ ಕೂಡ ಇದ್ದಾವೆ ಇಲ್ಲಿ. ಇದು ನೀಟ್ ಒಳಗೆ ಬಂದಂಥ ಕ್ವಶನು, ನೀಟ್ 2018 ಫ್ರೆಶ್ ಕ್ವಶನ್ ಇತ್ತು ನೋಡಿ. ನೀಟ್ 2018 ಕೇಳಿದ್ದಾರೆ, ಒಂದೇ ಕ್ವಶನ್ ತಂದಿದ್ದೇನೆ. ಸೊ ಇವಾಗ ಈ ರೇಟ್ ಆಫ್ ರಿಯಾಕ್ಷನ್ ಈ ರೀತಿ ಕೇಳಿದ್ದಾರೆ. ಓಕೆ, ಸೊ ಈ ಒಂದು ರಿಯಾಕ್ಷನಲ್ಲಿ ನಮಗೆ ಫಸ್ಟ್ ಏನು ಮಾಡಬೇಕು, ಈ ಮೂರು ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂಗೆ ಫಸ್ಟ್ ಏನು ಬರೀಬೇಕು, ರೇಟ್ ಲಾ ಬರೀಬೇಕು. ಸೊ ಇಲ್ಲಿ ಬರೀತೇವೆ ನೋಡಿ. ಫಸ್ಟ್ ರೇಟ್ ಲಾ ಯಾವ ರೀತಿ ಬರೀತೇವೆ, ಫಸ್ಟ್ ರೇಟ್ ಆಫ್ ರಿಯಾಕ್ಷನ್ ಈ ರೀತಿ ಐತೆ ನೋಡಿ. 0.04 = ಫಸ್ಟ್ ಕೆ ಆ್ಯಸ್ ಯೂಶುವಲ್ ಇಡಿ. ಕಾನ್ಸಂಟ್ರೇಷನ್ ಆಫ್ ಎ 0.2 ಪವರ್ ಎ ಇಡಿ. ನೆಕ್ಸ್ಟ್ ಕಾನ್ಸಂಟ್ರೇಷನ್ ಆಫ್ ಬಿ ಇಸ್ 0.2 ಮತ್ತು ಇದು ಕೂಡ ಕಾನ್ಸಂಟ್ರೇಷನ್ ಇಲ್ಲಿ ಬಿ ಇಡಿ. ಅದೇ ರೀತಿ ನೆಕ್ಸ್ಟು 0.04 = ಕೆ ಆ್ಯಸ್ ಯೂಶುವಲ್ ಇಡಿ. ಇಲ್ಲಿ ಕಾನ್ಸಂಟ್ರೇಷನ್ 0.1 ಐತಿ. ಇಲ್ಲಿ ನೋಡಿ 0.1 ಐತಿ. ಇಲ್ಲಿ ಪವರ್ ಎ ಇಡಿ. ನೆಕ್ಸ್ಟ್ ಇಲ್ಲಿ 0.4 ಐತಿ, ಇಲ್ಲಿ ಪವರ್ ಬಿ ಇಡಿ. ನೆಕ್ಸ್ಟ್ ಥರ್ಡು 0.08 = ಕೆ. 0.2 ಐತಿ, ಇಲ್ಲಿ ಎ ಇಡಿ. 0.4 ಐತಿ, ಇಲ್ಲಿ ಬಿ ಇಡಿ. ಇವಾಗ ಯಾವೆಲ್ಲ ನಿಮಗೆ ಕಾನ್ಸಂಟ್ರೇಷನ್ ಸೇಮ್ ಅನ್ನಿಸ್ತವೆ. ಇದು ಮತ್ತು ನಿಮಗೆ ಯಾವೆಲ್ಲ ಇವಾಗ ಏನು ಮಾಡಬೇಕಂದ್ರೆ ಟ್ರಿಕ್ ಬೇಸ್ ಹೇಳಿದಾಗ ಎದುರದು ಕಾನ್ಸಂಟ್ರೇಷನ್ ಯಾವೊಂದು ಏದು ನೋಡಿ, ಇದು ಮತ್ತು ಇದು ಕಾನ್ಸಂಟ್ರೇಷನ್ ಸೇಮ್ ಅನ್ಸೈತಿ ನಿಮಗೆ. ಇದು ಮತ್ತು 1 ಮತ್ತು 3 ಕಾನ್ಸಂಟ್ರೇಷನ್ ಸೇಮು. ಇದು ಮತ್ತು ಇದು ಕಾನ್ಸಂಟ್ರೇಷನ್ ಸೇಮ್. ನಾನು ಇದಕ್ಕೆ ಬೇರೆ ಕಲರ್ ಮಾಡ್ತೀನಿ ನೋಡಿ. ಇದು ಮತ್ತು ಇದು ಕಾನ್ಸಂಟ್ರೇಷನ್ ಏನೈತೆ ಸೇಮ್ ಅನ್ಸುತ್ತಿತ್ತ ಇಲ್ಲ, ಆಗುತ್ತೆ ಅಲ್ಲ. ಓಕೆ, ಡಿವೈಡ್ ಮಾಡಿ. ಫಸ್ಟು ಎ ಸೇಮ್ ಇದು ಡಿವೈಡ್ ಮಾಡಿ. ಸೊ ಇಲ್ಲಿ ಏನು ಬರೀರಾ, ರಿಯಾಕ್ಷನ್ 1 ಬೈ ರಿಯಾಕ್ಷನ್ 3 ಏನು ಮಾಡಿ ಡಿವೈಡ್ ಮಾಡಿ. ಯಾಕಂದರೆ ಇವು ಎರಡು ಸೇಮ್ ಇದ್ದಾವಲ್ಲ, ಅದೇನಾಗುತ್ತೆ
ಏನಾಗುತ್ತೆ, ಇದು ಕ್ಯಾನ್ಸಲ್ ಆಗಿ 1/2 ಬರುತ್ತೆ. ಓಕೆ, 0.404 ಡಿವೈಡೆಡ್ ಬೈ 0.08. ಓಕೆ, 08. ಓಕೆ, ಇವು ಆ್ಯಡ್ ಬಿಡಿ, ಇಲ್ಲಿ ನೋಡಿ 1 ಜಾ 2 ಜಾ. ಓಕೆ, 1/2 ಬರುತ್ತೆ. ಓಕೆ, ಪವರ್ ಇದು 1/2 ಬರುತ್ತೆ. ಇದೇನು ಬರುತ್ತೆಪ್ಪ, 1/2 ಬರುತ್ತೆ. ನೆಕ್ಸ್ಟು ಇದು ಆ್ಯಡ್ ಆ್ಯಸ್ ಯೂಶುವಲ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 0.2 ಡಿವೈಡೆಡ್ ಬೈ 0.4, 0.2 ಡಿವೈಡೆಡ್ ಬೈ 0.4. ಇಲ್ಲಿ ನೋಡಿ, ಇವು ಆ್ಯಡು ಇಂಪಾರ್ಟೆಂಟ್ ಇಲ್ಲಿ. ಓಕೆ, 0.2 ಡಿವೈಡೆಡ್ ಬೈ 0.4 ಎಷ್ಟಾಗುತ್ತೆ, ಇದು ಕೂಡ 1/2 ಆಗುತ್ತೆ. ಇಲ್ಲಿ ಪವರ್ ಬಿ ಬರುತ್ತೆ, ಇಲ್ಲಿ ಕೂಡ ಪವರ್ ಏನು ಬರುತ್ತೆ, ಇಲ್ಲಿ ಬಿ ಎಷ್ಟು ಬರುತ್ತೆ, 1 ಬರುತ್ತೆ. ಇಲ್ಲಿ ಬಿ ಎಷ್ಟು ಬರುತ್ತೆ, 1 ಬರುತ್ತೆ. ಅದೇ ರೀತಿ ರಿಯಾಕ್ಷನ್ 2 ಡಿವೈಡೆಡ್ ಬೈ ರಿಯಾಕ್ಷನ್ 3 ಮಾಡಿ, ಯಾವ ರೀತಿ ಬರುತ್ತೆ ನೋಡಿ, ಇದು ಮತ್ತೆ 1/2ನೇ ಬರುತ್ತೆ, ಮತ್ತೆ 1/2ನೇ ಬರುತ್ತೆ. ರಿಯಾಕ್ಷನ್ 2 1/2ನೇ ಬರುತ್ತೆ. ಇಲ್ಲಿ ನೋಡಿ 1 ಜಾ 2 ಜಾ. ಇಲ್ಲಿ ನೋಡಿ, ಇಲ್ಲೇನು ಬರುತ್ತೆ, ಇವಾಗ ಇವು ಆ್ಯಡು ಕ್ಯಾನ್ಸಲ್ ಆಗುತ್ತೆ ಆ್ಯಸ್ ಯೂಶುವಲ್. ಇವಾಗ 1 ಈ ಕೆ ಯು ಆ್ಯಡು ನೋಡಿ, ಇಲ್ಲೇನು ಬರುತ್ತೆ, 1/2ನೇ ಬರುತ್ತೆ. ಇದು ಈಕ್ವಲ್ ಟು 1/2. ಇದು ಕೂಡ ಎಷ್ಟಾಗುತ್ತೆ, ಇದು ಕೂಡ ಎ, ಇಲ್ಲಿ ಎ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಎಷ್ಟಿರುತ್ತೆ, ಇಲ್ಲಿ ಎನಿಥಿಂಗ್ ಇಲ್ಲ 1, ಇದಕ್ಕೆ ಬಿಗೆ 1 ಅಂತ ಕನ್ಸಿಡರ್ ಮಾಡುತ್ತೆ. ಇದಕ್ಕೆ ಎ, ಇಲ್ಲಿ ಕೂಡ ಏನೂ ಇಲ್ಲ 1, ಇದಕ್ಕೆ ಎ ಎಷ್ಟಾಗುತ್ತೆ, 1 ಆಗುತ್ತೆ. ಇವಾಗ ಎ ಕೂಡ 1 ಬಂದಿದೆ, ಬಿ ಕೂಡ 1 ಬಂದಿದೆ. ವಾಟ್ ವಿಲ್ ಯು ಆರ್ಡರ್ ನಾವು? ಆರ್ಡರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ, ದಟ್ ಈಸ್ 1 + 1, ದಿಸ್ ಬಿಕಮ್ 2. ದಿಸ್ ಇಸ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಇದು ನೋಡಿ ಸೆಕೆಂಡ್ ಆರ್ಡರ್ ರಿಯಾಕ್ಷನ್, ದಿಸ್ ಬಿಕಮ್ಸ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಓಕೆ, ಈ ರೀತಿ ಕ್ವಶನ್ಸ್ ಮಾಡಬೇಕು ನೀವು. ಐ ಥಿಂಕ್ ನಿಮಗೆ ಗೊತ್ತಾಗಿರ್ಬೋದು ಯಾವ ರೀತಿ ನಾವು ಸಾಲ್ವ್ ಮಾಡುತ್ತೇವೆ ಅಂತ. ಓಕೆ, ಈ ರೀತಿ ಸಾಲ್ವ್ ಮಾಡೋದು ಗೊತ್ತಾಗಿರ್ಬೋದು ನಿಮಗೆ. ಓಕೆ, ಯಾವುದೇ ಒಂದು ಶಾರ್ಟ್ ಟ್ರಿಕ್ ಅಪ್ಲೈ ಆಗೋದಿಲ್ಲ, ನಿಮಗೆ ಮೆಥಡ್ ವೈಸ್ ಮಾಡಬೇಕಾಗತ್ತೆ. ಇಲ್ಲಿ ಈ ರೀತಿ ಫುಲ್ ಮೆಥಡ್ ಮಾಡಿದಾಗ ಮಾತ್ರ ಆನ್ಸರ್ ಸಿಗುತ್ತೆ. ಜಸ್ಟು ಇಲ್ಲೇ ನೀವು ಇಲ್ಲಿ ನೋಡಿ, ಇವು ಆ್ಯಡು ಬೇಸು, ನಾ ಇಲ್ಲಿ ಹೈಲೈಟ್ ಮಾಡ್ತೇನೆ ನೋಡಿ, 1 ಮಿನಿಟು. ಇದು ಸೇಮ್ ಆಗಬೇಕು. ಇದು ನೀವು ಯಾವ ರೀತಿ ಸೇಮ್ ಮಾಡ್ತೀರಾ ನಿಮ್ಮಲ್ಲಿ ಬಿಟ್ಟು. ಈ ಕೇಸಲ್ಲಿ ನೋಡಿ, ಹಿಂದಿನ ಕೇಸಲ್ಲಿ ನಾವು ಇದಕ್ಕೆ ಇಲ್ಲಿ ನೋಡಿ, ಇದು 1/4 ಇತ್ತು, ಇಲ್ಲಿ 1/4 ಇತ್ತು, ನಾವು ಇದಕ್ಕೆ 1/2 ಮಾಡಿದ್ದೇವೆ. ಈ 1/2 ಮಾಡಿದಾಗ ಮಾತ್ರ ನಮಗೆ ಇಲ್ಲಿ x2 ಅಂತ ಬಂತು. ನೀವು ಒಂದು ವೇಳೆ ಇಲ್ಲಿ ಎಕ್ಸ್ ಇಲ್ಲಿ ಒಂದು ವೇಳೆ ಎಕ್ಸ್ ನೀವು ಇಲ್ಲಿ ಕೂಡ 1 ಅಂದರೆ ನಿಮ್ಮ ಆರ್ಡರ್ ಆಫ್ ರಿಯಾಕ್ಷನ್ ಎಷ್ಟಾಗ್ತಿತ್ತು, 2 ಆಗ್ತಿತ್ತು. ಸೆಕೆಂಡ್ ಆರ್ಡರ್ ರಾಂಗ್ ಆಗ್ತಿತ್ತು. ಅದು ನಿಮ್ಮ ಆಪ್ಷನಲ್ಲಿ 1 ಕೂಡ ಕೊಡ್ತಾರೆ ಇಲ್ಲಿ, ಬಟ್ ಅದು ರಾಂಗ್ ಆಗ್ತಿತ್ತು. ಈ ರೀತಿ ಸಿಸ್ಟಮೆಟಿಕ್ ವೇಯಲ್ಲಿ ಮಾಡಬೇಕಾಗತ್ತೆ. ಸೊ ಐ ಥಿಂಕ್ ಎಲ್ಲರಿಗೂ ಗೊತ್ತಾಗಿದೆ ಯಾವ ರೀತಿ ಸಾಲ್ವ್ ಮಾಡಬೇಕಂತ. ನಾನು ಈ ಒಂದು ಕ್ಲಾಸ್ ಆದಮೇಲೆ ಒಂದು ಪ್ರಾಕ್ಟೀಸ್ ಶೀಟ್ ಕೊಡ್ತೇನೆ, ಈ ಒಂದು ಕ್ಲಾಸ್ ಆದಮೇಲೆ. ಅದರ ಮೇಲೆ ಇವತ್ತಿನ ಲೆಕ್ಚರ್ ಮೇಲೆದು ಒಂದು 10 to 20 ಕ್ವಶನ್ಸ್ ಇರುತ್ತವೆ. ಆ ಕ್ವಶನ್ಸನ್ನು ಈಸಿಲಿ ಸಾಲ್ವ್ ಮಾಡಬೇಕು. ಓಕೆ, 10 to 20 ಕ್ವಶನ್ಸ್ ಇರ್ತವೆ, ಅದಕ್ಕೆ ನೀವು ಸಾಲ್ವ್ ಮಾಡಬೇಕು ಈಸಿಲಿ. ಅದು ಸಾಲ್ವ್ ಮಾಡಿ ಆನ್ಸರ್ ಕೂಡ ತೆಳಗಿರುತ್ತವೆ, ಆನ್ಸರನ್ನು ಟೈಪ್ ಮ್ಯಾಚ್ ಮಾಡ್ಕೊಂಡು ನೋಡಬೇಕು. ಓಕೆ, ಇವತ್ತಿನ ಲೆಕ್ಚರ್ ಮೇಲಿಂದ ಮಾತ್ರ ಇರುತ್ತವೆ ಕ್ವಶನ್ಸ್. ಓಕೆ, ಈ ಒಂದು ಕೆಮಿಸ್ಟ್ರಿಗೆ ಕೊಡ್ತೇನೆ. ಓಕೆ, ಈ ಒಂದು ಇಂಪಾರ್ಟೆಂಟ್ ಆಯಿತು ಅಂತ ಕೊಡ್ತಿರ್ತೇನೆ. ಪ್ರಾಕ್ಟೀಸ್ ಶೀಟ್ ಕೊಡುತ್ತೇನೆ, ಆ ಪ್ರಾಕ್ಟೀಸ್ ಶೀಟ್ ಸಾಲ್ವ್ ಮಾಡಿ ಕ್ವಶನ್ಸ್ ಮ್ಯಾಚ್ ಮಾಡಿ. ಓಕೆ, ಸೊ ಟೈಮ್ ಕೂಡ ಆಗಿತ್ತು ಇವತ್ತು. ಸೊ ಲಾಸ್ಟಲ್ಲಿ ಥ್ಯಾಂಕ್ ಯು ಅಂತ ಹೇಳ್ತೇನೆ. ಈ ಒಂದು ಯಾರಿಗೆ ಲಾಸ್ಟ್ ತನಕ ಅಟೆಂಡ್ ಮಾಡಿದ್ರು ಅವರಿಗೆ ಅಷ್ಟೇ ಥ್ಯಾಂಕ್ ಯು. ನೋಡಿ, ನಿಮ್ಮ ಮೇಲೆ ಬಿಟ್ಟಿದ್ದು ನೀವು ಅಟೆಂಡ್ ಮಾಡ್ತೀರಾ ಬಿಡ್ತೀರಾ. ಓಕೆ, ಐ ಆಮ್ ಟ್ರೈಂಗ್ ಟು ಗಿವ್ ಮೈ ಲೆವೆಲ್ ಬೆಸ್ಟ್. ಓಕೆ, ಬೆಸ್ಟ್ ಕಂಟೆಂಟ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತಿದ್ದೇನೆ. ಸೊ ಅಟೆಂಡ್ ಮಾಡಿದ್ರವರಿಗೆ ಒಳ್ಳೆಯದು, ನೀವು ಅಟೆಂಡ್ ಮಾಡಿಲ್ಲ ಸರ್ ಅಂದರೆ ಓಕೆ, ನಿಮ್ಮ ಮೇಲೆ ಕೂಡ ಒಳ್ಳೆಯದು. ಓಕೆ, ಸೊ ಲಾಸ್ಟಿಗೆ ಥ್ಯಾಂಕ್ ಯು ಹೇಳ್ತೇನೆ. ನಿಮಗೆ ತಿಳಿದಿದೆ ಅಂದರೆ ತೆಳಗೆ ಕಮೆಂಟ್ ಮಾಡಿ ಸರ್ ಅಂಡರ್ಸ್ಟುಡ್ ಅಂತ. ನನಗೇನಾಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ ಸ್ಟೂಡೆಂಟ್ಸ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ. ಓಕೆ, ಸೊ ಸೆಷನ್ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು.